ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಇದು ನಾನು ಈ RRB PO ಮತ್ತೆ ಕ್ಲರ್ಕ್ಗೆ ಕಂಪ್ಲೀಟ್ ಅಪ್ಲಿಕೇಶನ್ ಯಾವ ತರ ಹಾಕೋದು ಅಂತ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸಿ ಫಸ್ಟ್ ಬಿಫೋರ್ ಸ್ಟಾರ್ಟಿಂಗ್ ದಿ ಅಪ್ಲಿಕೇಶನ್ ಫಸ್ಟ್ ನಮಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ದಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆರ್ ಫಸ್ಟ್ ಫೋಟೋಗ್ರಾಫ್, ದಟ್ ಪಾಸ್ಪೋರ್ಟ್ ಸೈಜ್. ಸೊ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗುತ್ತೆ. ಆಮೇಲೆ ಸಿಗ್ನೇಚರ್ ಸೈನ್ ಬೇಕಾಗುತ್ತೆ. ಆಮೇಲೆ ಲೆಫ್ಟ್ ನಮ್ ಇಂಪ್ರೆಷನ್. ಸೊ ಸಿಗ್ನೇಚರ್ ಏನಂತಂದ್ರೆ ಸೊ ವೈಟ್ ಪೇಜ್ ಮೇಲೆ ಸೊ ಬ್ಲಾಕ್ ಪೆನ್ ಇಂದ ಸಿಗ್ನೇಚರ್ ಮಾಡಿ. ಓಕೆ, ಆಮೇಲೆ ಲೆಫ್ಟ್ ಥಂಬ್ ಇಂಪ್ರೆಷನ್. ಸೊ ಲೆಫ್ಟ್ ಥಂಬ್ ಇಂಪ್ರೆಷನ್ ಇಂಕ್ ಪ್ಯಾಡ್ ಇಂದ ವೈಟ್ ಪೇಜ್ ಮೇಲೆ ಲೆಫ್ಟ್ ಥಂಬ್ ಇಂಪ್ರೆಷನ್ ಇರಲಿ. ಆಮೇಲೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಕೂಡ ವೈಟ್ ಪೇಜ್ ಮೇಲೆ ಬರೀರಿ. ಹ್ಯಾಂಡ್ ರಿಟನ್ ಡಿಕ್ಲರೇಷನ್, ಸ್ಪೆಸಿಫೈಡ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್. ಸೊ ನೋಟಿಫಿಕೇಶನ್ ನೋಡಿ, ಇಲ್ಲ ಅಂತಂದ್ರೆ ನಾನು ಇದರಲ್ಲಿ ಇವಾಗ ನೆಕ್ಸ್ಟ್ ಅದನ್ನ ತೋರಿಸ್ತೀನಿ. ಓಕೆ, ಸೊ ಸರ್ಟಿಫಿಕೇಟ್ಸ್ ಮೆನ್ಷನ್ ಜಿ ಅಂತಂದ್ರೆ ಇದು ಇದ್ರ ಬಗ್ಗೆ ಆಗಿದೆ, ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಬಗ್ಗೆ ಆಗಿದೆ. ಓಕೆ, ಸೊ ನೆಕ್ಸ್ಟ್ ರಿಲೇಟೆಡ್ ಟು ದ ಫೋಟೋಗ್ರಾಫ್ ಇಮೇಜ್ ಇಸ್ 4.5 ಸೆಂಟಿಮೀಟರ್ ಟು 3.5 ಸೆಂಟಿಮೀಟರ್ ಇರಲಿ. ಆಮೇಲೆ ಫೋಟೋಗ್ರಾಫ್ ಮಸ್ಟ್ ಬಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ. ಸೊ ಫೋಟೋ ಕಲರ್ ಸೈಜ್ ಇರಲಿ, ಕಲರ್ ಫೋಟೋ ಇರಲಿ. ಆಮೇಲೆ ಬೆಟರ್ ವೈಟ್ ಬ್ಯಾಕ್ ಗ್ರೌಂಡ್ ಇರಲಿ. ಸೊ ಬ್ಯಾಕ್ ಗ್ರೌಂಡ್ ವೈಟ್, ಕಲರ್ ಫೋಟೋ ಪಾಸ್ಪೋರ್ಟ್ ಸೈಜ್. ಓಕೆ, ಫೋಟೋ ತೆಗೆಸ್ಕೊಳ್ಳೋವಾಗ ಸೊ ಗಮನವಿಡಿ. ಸೊ ನೆಕ್ಸ್ಟ್ ಇದು ರಿಲೇಟೆಡ್ ಟು ಫೋಟೋ ಯಾವ ತರ ಇರಬೇಕು ಅನ್ನೋದು. ಸೊ ರೆಡ್ ಐಸ್ ಇರ್ಲಾಕ್ ಹೋಗ್ಬಾರ್ದು, ಸ್ಪೆಕ್ಟಕಲ್ಸ್ ಇರಬಾರ್ದು. ಆಮೇಲೆ ಸೊ ಸ್ಪೆಕ್ಟಕಲ್ಸ್ ಹಾಕೊಂಡ್ರು ಕೂಡ ರಿಫ್ಲೆಕ್ಟ್ ಆಗ್ಬಾರ್ದು ಸೊ ಐಸ್ ಅಲ್ಲಿ. ಓಕೆ, ಸೊ ಬೆಟರ್ ರಿಮೂವ್ ಸ್ಪೆಕ್ಟಕಲ್ಸ್. ಓಕೆ, ಆಮೇಲೆ ಕ್ಯಾಪ್ಸ್ ಮತ್ತೆ ಡಾರ್ಕ್ ಗ್ಲಾಸಸ್ ಆರ್ ನಾಟ್ ಅಕ್ಸೆಪ್ಟೆಡ್. ಓಕೆ, ನೆಕ್ಸ್ಟ್ ಡೈಮೆನ್ಷನ್ಸ್. ಈ ಫೋಟೋ ನಾವು ಪಾಸ್ಪೋರ್ಟ್ ಸೈಜ್ ತೆಗೆದು ಇಟ್ಕೊಂಡಿರ್ತೀವಲ್ಲ, ಅದು ಮೊಬೈಲ್ ಅಲ್ಲಿ ತಗೊಂಡು ಅಪ್ಲೈ ಮಾಡುವಾಗ 200 ಇಂಟು 230 ಪಿಕ್ಸೆಲ್ಸ್ ಅಲ್ಲಿ ಇರಲಿ. ಸೊ ಇದನ್ನ ನೀವು ಹೋಗಿ ಸೊ ಪೇಂಟ್ ಅಲ್ಲಿ ಹೋಗ್ಬಿಟ್ಟು ಇದನ್ನ ರಿಸೈಸ್ ಮಾಡ್ಕೊಳ್ಳಿ. ಆಮೇಲೆ ಸೈಜ್ ಏನಾದ್ರು ವೇರಿ ಆದ್ರೆ ಅದನ್ನ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸೈಜ್ ನ 20 KB ಟು 50 KB. ಸೊ 20 KB ಅಬೋವ್ ಅಂಡ್ 50 KB ಬಿಲೋ ಇದನ್ನು ಪರವಾಗಿಲ್ಲ. ಸೊ ಆ ಇದರಲ್ಲಿ ಸೈಜ್ ಅಲ್ಲಿ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಇರ್ಲಿ. ಓಕೆ, ಸೊ ಮೋರ್ ದೆನ್ 50 KB ಇರಕ್ ಹೋಗ್ಬಾರ್ದು. ಓಕೆ, ಸೊ ಆಮೇಲೆ ವಿಸಿಬಿಲಿಟಿ ಕ್ಲಿಯರ್ ಆಗಿರ್ಲಿ ಫೋಟೋದು. ಓಕೆ, ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಕಲರ್ ಸೈಜ್. ಓಕೆ, ವೈಟ್ ಬ್ಯಾಕ್ ಗ್ರೌಂಡ್ ಪ್ರಿಫರಬಲ್. ನೆಕ್ಸ್ಟ್ ರಿಲೇಟೆಡ್ ಟು ದ ಇದನ್ನು ಫೋಟೋ ಕ್ಯಾಪ್. ಸೊ ಇನ್ನೊಂದಿದೆ ಆಪ್ಷನ್ಸ್. ಸೊ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಅಲ್ಲಿ ಹೊಸದಾಗಿ ಮಾಡಿದ್ದಾರೆ. ಏನಂತಂದ್ರೆ ಫೋಟೋ ಕ್ಯಾಪ್ಚರಿಂಗ್ ಅಂತ. ಸೊ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಹೇಳ್ತೀನಿ ಅದು. ಸೊ ಇನ್ ಅಡಿಷನ್ ಟು ದ ಅಬೌವ್ ಫೋಟೋಗ್ರಾಫ್, ಸೊ ಇಲ್ಲಿ ಏನಂತಂದ್ರೆ ನಾವು ಸೆಲ್ಫಿ ಅಥವಾ ಫ್ರಂಟ್ ಕ್ಯಾಮ್ರಾದಿಂದ ಫೋಟೋ ಸೆಲೆಕ್ಟ್ ಮಾಡಿ ಕ್ಯಾಪ್ಚರ್ ಮಾಡ್ಬೇಕಾಗಿರುತ್ತೆ. ಸೊ ಆ ಕ್ಯಾಪ್ಚರ್ನ ಸೊ ಅಲ್ಲಿ ನಾವು ಇದು ಮಾಡ್ಬೇಕು. ಸೊ ಅದು ಪ್ರೊಸೀಜರ್ ಇದೆ ಅದು. ನೆಕ್ಸ್ಟ್ ಸೊ ಡೂಸ್ ಅಂಡ್ ಡೋಂಟ್ಸ್ ಆಫ್ ಫೋಟೋ ಕ್ಯಾಪ್ಚರ್. ಸೊ ಇಲ್ಲಿ ನೋಡಿ, ಸೊ ಬ್ಯಾಕ್ ಗ್ರೌಂಡ್ ಎಲ್ಲ ಕರೆಕ್ಟ್ ಇದೆಯಲ್ಲ, ಫೋಟೋ ಕ್ಯಾಪ್ಚರ್ ಬೇಕಾಗಿರ್ಬೇಕಂದ್ರೆ. ಓಕೆ, ಸೊ ಬ್ಯಾಕ್ ಗ್ರೌಂಡ್ ಲೈಟ್ ಇರಲಿ. ಸೊ ಅಗೇನ್ಸ್ಟ್ ಬ್ಯಾಕ್ ಗ್ರೌಂಡ್ ಅಂಡ್ ದೇರ್ ಈಸ್ ಅಡಿಕ್ವೇಟ್ ಲೈಟ್. ಓಕೆ, ಸೊ ಲುಕ್ ರೈಟ್ ಇದು ಪಾಸ್ಪೋರ್ಟ್ ಸೈಜ್ ತರನೇ ಇರಬೇಕು ಫೋಟೋಗ್ರಾಫ್. ಓಕೆ, ಸೊ ಇಲ್ಲಿ ಡೋಂಟ್ಸ್ ಅಂತ ಇದೆ, ಸ್ಮಾಲ್ ಸೈಜ್ ಇರಕ್ ಹೋಗ್ಬಾರ್ದು. ಆಮೇಲೆ ಕಲರ್ ಗ್ಲಾಸಸ್ ಇರಬಾರ್ದು. ಸೊ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ವಲ್ಲ ಅದೇ ತರನೇ ಇರಲಿ. ಶಾಡೋ ಇರಕ್ ಹೋಗ್ಬಾರ್ದು. ಸೊ ಇಂಪ್ರಾಪರ್ ಡಾರ್ಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಫೋಟೋ ಇರಕ್ ಹೋಗ್ಬಾರ್ದು ಫೋಟೋ ಕ್ಯಾಪ್ಚರಿಂಗ್ ಟೈಮ್ ಅಲ್ಲಿ. ಸೊ ನೆಕ್ಸ್ಟ್ ಸಿಗ್ನೇಚರ್ ಬಗ್ಗೆ. ಸೊ ಸಿಗ್ನೇಚರ್ ನೋಡಿ, ಇಲ್ಲಿ ಡೈಮೆನ್ಷನ್ಸ್ ನೋಡಿ, ಇಲ್ಲಿ 140 ಇಂಟು 60 ಪಿಕ್ಸೆಲ್ಸ್ ಇದೆ. ಸೊ ಇದು ಕೂಡ ನೀವು ಪೇಂಟ್ ಅಲ್ಲಿ ಹೋಗಿ ಈ ಪಿಕ್ಸೆಲ್ ಸೈಜ್ ನ ಚೇಂಜ್ ಮಾಡ್ಕೋಬಹುದಾಗಿದೆ. ಸೊ ಅದನ್ನ ವೈಟ್ ಪೇಜ್ ಅಲ್ಲಿ ಸಿಗ್ನೇಚರ್ ಮಾಡಿಬಿಟ್ಟು ಸೊ ಅದನ್ನ ರಿಸೈಸ್ ಮಾಡ್ಕೊಳ್ಳಿ. 140-60 ಪಿಕ್ಸೆಲ್ ಅಲ್ಲಿ ಇರಲಿ. ಆಮೇಲೆ ಸೈಜ್ ಆಫ್ ಫೈಲ್ ಶುಡ್ ಬಿ 10 KB ಟು 20 KB. ಸೊ ಫೋಟೋದ್ ಏನಾಗಿತ್ತು ಅಂತಂದ್ರೆ ಸೀದಾ ಯಾವುದು ಲಾಸ್ಟ್ ಸ್ಲೈಡ್ ಹೇಳಿದ್ನಲ್ಲ, ಇಲ್ಲಿ ಸೈಜ್ ಆಫ್ ಫೈಲ್. ಸೊ ಫೈಲ್ ಶುಡ್ ಬಿ, ಸೊ ಫೋಟೋದನ್ನ ಅಪ್ಲೋಡ್ ಮಾಡ್ತೀವಲ್ಲ ಅದ್ರ ಫೈಲ್ ಸೈಜ್ ಏನು 20 KB ಟು 50 KB ಇದು ನಡೆಯುತ್ತೆ. ಇಲ್ಲಿ ಸಿಗ್ನೇಚರ್ ನೋಡಿ, ಸೊ ಸಿಗ್ನೇಚರ್ದು 10 KB ಟು 20 KB. ಓಕೆ, ಸೊ ಸಿಗ್ನೇಚರ್ದು ಫೈಲ್ ಸೈಜ್ 10 KB ಟು 20 KB ಅದನ್ನ ರೆಡ್ಯೂಸ್ ಮಾಡ್ಕೊಳ್ಳಿ ಹೈ ಇದ್ರೆ. ಸೊ ಮೋರ್ ದೆನ್ is not more than 20 KB. ಓಕೆ, ಫೋಟೋ ನಾಟ್ ಮೋರ್ ದೆನ್ 50 KB. ಸೊ ಸಿಗ್ನೇಚರ್. ಸೊ ಇಲ್ಲಿ ನೋಡಿ ಸಿಗ್ನೇಚರ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇರ್ಬೇಕು. ಇವಾಗ ಏನಾದ್ರು ಸೈಜ್ ಸಿಗ್ನೇಚರ್ ಏನದು ಕಾರ್ತಿಕ್. ಸೊ ಈ ತರ ಇರಕ್ ಹೋಗ್ಬೋದು. ಓಕೆ, ಸಿಗ್ನೇಚರ್. ಸೊ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಯಾವುದೇ ಸಿಗ್ನೇಚರ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಎಲ್ಲ ಸ್ಮಾಲ್ ಲೆಟರ್ ಇರಲಿ. ಓಕೆ, ಸೊ ಕ್ಲಿಯರ್ಲಿ ವಿಸಿಬಲ್ ಆಗಿರ್ಬೇಕು ಸಿಗ್ನೇಚರ್. ಸೊ ನೆಕ್ಸ್ಟ್ ಕಮ್ಸ್ ಟು ಲೆಫ್ಟ್ ಥಂಬ್ ಇಂಪ್ರೆಷನ್. So the applicant has to put his left thumb impression on white paper with a black or blue ink. So almost blue ink ಸಿಗುತ್ತೆ thumb impression thumb. So blue ink ಅಲ್ಲಿ white paper ಮೇಲೆ ಇದು ಮಾಡಿ. ಸೊ ಫೋಟೋ ಸೈಜ್ ಆಗಿರ್ತದೆ ಫೈಲ್ JPG ಸೈಜ್ ಇರುತ್ತೆ. ಓಕೆ, ಫೈಲು ಯಾವುದು JPG ಅಥವಾ JPEG ಇದು ನಡೆಯುತ್ತೆ. ಇಲ್ಲಿ ಡೈಮೆನ್ಷನ್ ನೋಡಿ 240 ಇಂಟು 240 ಪಿಕ್ಸೆಲ್ ಇರುತ್ತೆ. ಇದು ಸ್ಕ್ಯಾನರ್ ಅಲ್ಲಿ ಬರುತ್ತೆ. ಓಕೆ, ಸೊ ಇದು 200 DPI ಸ್ಕ್ಯಾನರ್ ಅಲ್ಲಿ ಬರುತ್ತೆ. ಸೊ ಮೊಬೈಲ್ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ 240 ಪಿಕ್ಸೆಲ್ ಇರಲಿ. ಆಮೇಲೆ ಸೊ ಹೈಟ್ ವಿಡ್ತ್. ಸೊ ಇದು ಸ್ಕ್ಯಾನರ್ ಅಲ್ಲಿ ಸೆಟ್ ಮಾಡ್ಬೇಕಾದ್ರೆ ಅಂದ್ರೆ ಲ್ಯಾಪ್ಟಾಪ್ ಇಂದ ಏನಾದ್ರು
ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕು, ಅದು ಅಪ್ಲೈ ಆಗುತ್ತೆ. ಸೊ ಇನ್ನು ಮೊಬೈಲ್ ಇಂದ ಅಪ್ಲೋಡ್ ಮಾಡ್ಬೇಕಾದ್ರೆ ಇದನ್ನ ನೀವು ಎಡಿಟ್ ಮಾಡಿಬೇಕಾದ್ರೆ, ಓಕೆ. ಸೊ ಲ್ಯಾಪ್ಟಾಪ್ ಅಲ್ಲಿ ಪೇಂಟ್ ಅಲ್ಲಿ ಕೂಡ ಇದನ್ನ ನೀವು ಪಿಕ್ಸೆಲ್ ಸೆಟ್ ಮಾಡ್ಕೋಬಹುದು. ಆಮೇಲೆ ಫೈಲ್ ಸೈಜ್ ಇಲ್ಲಿ ನೋಡಿ 20 KB to 50 KB. ಓಕೆ, ಸೊ ಫೈಲ್ ಸೈಜು ಸೇಮ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತಲ್ಲ ಅದೇ ತರ ಇದೆ. ಸೊ ಕಮ್ಮಿ ಫೈಲ್ ಸೈಜ್ ಯಾವ್ದಕ್ಕಂತಂದ್ರೆ ಸಿಗ್ನೇಚರ್ಗೆ, ಓಕೆ. 20 KB ಅಬೋವ್ ಇರಬಾರ್ದು. ಓಕೆ, ಸೊ ಇಫ್ ಎ ಕ್ಯಾಂಡಿಡೇಟ್ ಈಸ್ ನಾಟ್ ಹ್ಯಾವಿಂಗ್ ಲೆಫ್ಟ್ ಥಂಬ್, ಹಿ ಹ್ಯಾಸ್ ಮೇ ಯೂಸ್ ಹಿಸ್ ಹರ್ ರೈಟ್ ಥಂಬ್. ಸೊ ಲೆಫ್ಟ್ ಥಂಬ್ ಏನಾದ್ರು ಇಲ್ಲ ಅಂತಂತಂದ್ರೆ ರೈಟ್ ಥಂಬ್ ನ ಯೂಸ್ ಮಾಡ್ಕೋಬಹುದು. ಇಫ್ ಬೋತ್ ಥಂಬ್ಸ್ ಆರ್ ಮಿಸ್ಸಿಂಗ್, ಸೊ ಇಲ್ಲಿ ನೋಡಿ ಆ, ಈಗ ಸ್ವಲ್ಪ ಲೆಫ್ಟ್ ಹ್ಯಾಂಡ್, ಸೊ ಯಾವ್ದಾದ್ರು ಫಿಂಗರ್ದು ಕೂಡ ನಾವು ಯಾವ್ದು ಥಂಬ್ ಬೇಕಾದ್ರೆ ಮಾಡ್ಕೋಬಹುದು, ಎರಡು ಫಿಂಗರ್ಸ್ ಇರ್ಲಿಲ್ಲ ಅಂತಂದ್ರೆ. ಓಕೆ, ಫಿಂಗರ್ಸ್ ಇರ್ಲಿಲ್ಲ ಲೆಫ್ಟ್ ಹ್ಯಾಂಡ್ ಅಂತಂದ್ರೆ ರೈಟ್ ಹ್ಯಾಂಡ್ ಇಂದ ಯಾವ್ದಾದ್ರು ಒಂದು ಫಿಂಗರ್ ಕೂಡ 4 ಫಿಂಗರ್ ಇಂದ ಸ್ಟಾರ್ಟ್ ಆಗಿ ಯಾವ್ದಾದ್ರು ಒಂದು ಫಿಂಗರ್ ನಾವು ಏನ್ ಮಾಡ್ಬೇಕು, ಇಲ್ಲಿ ತಮ್ ಇಂಪ್ರೆಷನ್ ಬೇಕು. ಓಕೆ, ಫಿಂಗರ್ಸ್ ಇರ್ಲಿಲ್ಲ ಅಂತಂತಂದ್ರೆ ಕೆಳಗಿನ ಕಾಲಿಂದು ಟೋದು ಏನಾದ್ರು ಟೋದ್ ಬೇಕಾದ್ರೂ ಕೂಡ ತಮ್ ಇಂಪ್ರೆಷನ್ ಅಪ್ಲೈ ಮಾಡ್ಬೋದು. ಸೊ ಎಲ್ಲಾ ಕಂಡೀಷನ್ ಅಲ್ಲಿ ಕೂಡ ತಮ್ ಇಂಪ್ರೆಷನ್ ಬೇಕಾಗುತ್ತೆ. ಸೊ ಇಲ್ಲಿ ಸ್ಪೆಸಿಫೈ ಮಾಡ್ಬೇಕಾಗ್ತದೆ ಯಾವ ಟು ಲೆಫ್ಟ್ ಅಥವಾ ರೈಟ್. ಸೊ ಈ ತಮ್ ಇಂಪ್ರೆಷನ್ ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕಮ್ ಟು ಹ್ಯಾಂಡ್ ರಿಟನ್ ಡಿಕ್ಲರೇಷನ್. ಓಕೆ, ಇದು ಹ್ಯಾಂಡ್ ರಿಟನ್ ಡಿಕ್ಲರೇಷನ್. ಸೊ ಇಲ್ಲಿ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇಂಗ್ಲಿಷ್ ಅಲ್ಲೇ ಬರೀಬೇಕು, ಸ್ಪೆಸಿಫೈಡ್ ಕೊಟ್ಟಿರ್ತಾರಲ್ಲ. ಸೊ ಇಲ್ಲಿದೆ ನೋಡಿ ಕೆಳಗಡೆ. ಸೊ ಇದೇ ಬರೀರಿ, ಇದೇ ಕಾಪಿ ಮಾಡಿ ವೈಟ್ ಪೇಜ್ ಮೇಲೆ ಬ್ಲಾಕ್ ಇಂಕ್ ಇಂದ ಬರೀರಿ. ಇದು ಬ್ಲಾಕ್ ಇಂಕ್. ಸೊ ಬ್ಲೂ ಇಂಕ್ ಅಂತ ಬರೆದ್ರೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡಿ. ಸೊ ಓನ್ಲಿ ಬ್ಲಾಕ್ ಇಂಕ್ ಅಂತ ಮೆನ್ಷನ್ ಮಾಡಿದ್ದಾರೆ, ಓನ್ಲಿ ಬ್ಲಾಕ್ ಇಂಕ್. ಓಕೆ, ಬ್ಲಾಕ್ ಇಂಕ್ ಅಂತಾನೆ ಬರೀರಿ ವೈಟ್ ಪೇಜ್ ಮೇಲೆ. ಸೊ ಆಮೇಲೆ ಇದು ಫೋಟೋ JPG ಮತ್ತೆ JPEG ಫಾರ್ಮ್ಯಾಟ್ ಅಲ್ಲಿ ಇರಲಿ. ಸೊ ಡೈಮೆನ್ಷನ್ ನೋಡಿ 800 x 400 ಪಿಕ್ಸೆಲ್ ಇರುತ್ತೆ. ಇಲ್ಲ ಫೈಲ್ ಸೈಜ್ 50 to 100 KB. ಓಕೆ, ಇದು ಹೈಯೆಸ್ಟ್ ಫೈಲ್ ಸೈಜ್ 50 to 100 KB ಇರುತ್ತೆ. ದಿ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಹ್ಯಾಸ್ ಟು ಬಿ ಇನ್ ದ ಕ್ಯಾಂಡಿಡೇಟ್ಸ್ ಹ್ಯಾಂಡ್ ರಿಟನ್. ಸೊ ನಾವು ಅಪ್ಲೈ ಮಾಡೋದ್ರಿಂದ ಸೊ ನಾವೇ ಅದು ಹ್ಯಾಂಡ್ ರಿಟನ್ ಬರಿಬೇಕಾಗುತ್ತೆ. ಟೆಕ್ಸ್ಟ್ ಶುಡ್ ನಾಟ್ ಬಿ ಇನ್ ಕ್ಯಾಪಿಟಲ್. ಸೊ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅಲ್ಲಿ ಯಾವುದೇ ಟೆಕ್ಸ್ಟ್ ಕೂಡ ಕ್ಯಾಪಿಟಲ್ ಅಲ್ಲಿ ಇರಕ್ ಹೋಗ್ಬಾರ್ದು. ಓಕೆ, ಸೊ ಇವನ್ ನೀವು ನೇಮ್ ಬರಿತಿರಲ್ಲ ಇಲ್ಲಿ, ಸೊ ನೇಮ್ ಬರಿಬೇಕಾದ್ರೆ ಸೊ ಅದು ನೇಮ್ ಕೂಡ ನೀವು ಸ್ಮಾಲ್ ಲೆಟರ್ ಅಲ್ಲೇ ಬರಿಬೇಕಾಗುತ್ತೆ, ಯಾಕಂದ್ರೆ ಕ್ಯಾಪಿಟಲ್ ಲೆಟರ್ಸ್ ನಾಟ್ ಅಕ್ಸೆಪ್ಟೆಡ್. ಸೊ ಲ್ಯಾಂಗ್ವೇಜ್ ಕೂಡ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇರಬಾರ್ದು, ಮತ್ತೆ ಸ್ಮಾಲ್ ಲೆಟರ್ ಅಲ್ಲೂ ಇರಬಾರ್ದು. ಸೊ ಮತ್ತೆ ಸೊ ಯಾವುದೇ ತರದ್ದು ಇದಕ್ಕಿಂತ ಹೊರತುಪಡಿಸಿ ಯಾವುದು ವರ್ಡ್ಸ್ ಗಳು ಇರಬಾರ್ದು, ಯಾವುದು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅಲ್ಲಿ. ಸೊ ಇದು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಬಗ್ಗೆ ಆಗಿತ್ತು. ಸೊ ಯಾವ್ದಾವ್ ತರ ಇರುತ್ತೆ ಅಂತ. ಸೊ ಇವಾಗ ಇದೆಲ್ಲ ಇನ್ಸ್ಟ್ರಕ್ಷನ್ ಆಗಿರುತ್ತೆ. ಒಂದ್ಸರಿ PDF ನೋಡ್ಕೊಳ್ಳಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಲ್ಲ ನೀಟಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಇಷ್ಟೇ: ಫೋಟೋ, ಸಿಗ್ನೇಚರ್, ಲೆಫ್ಟ್ ಥಂಬ್ ಇಂಪ್ರೆಷನ್, ಮತ್ತೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್, ಮತ್ತೆ ಫೋಟೋ ಕ್ಯಾಪ್ಚರ್. ಓಕೆ, ಸೊ ಇವಾಗ ನೀಟಾಗಿ ಅಪ್ಲಿಕೇಶನ್ ಪ್ರೊಸೆಸ್ ನ ನೋಡೋಣ. ಸೊ ಇಲ್ಲಿ ಗೂಗಲ್ ಸರ್ಚಿಗೆ ಹೋಗ್ಬಿಟ್ಟು IBPS ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಬರುತ್ತೆ ಫಸ್ಟ್ IBPS ಲೋಗೋ. ಆಮೇಲೆ IBPS ಇಲ್ಲಿ ಫಸ್ಟ್ ಒಂದರಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ IBPS ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ವೆಬ್ಸೈಟ್ ಅಲ್ಲಿ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ, ಇಲ್ಲಿ ಸೊ ಇಲ್ಲಿ ನೋಟಿಫಿಕೇಶನ್ಸ್ ಡೀಟೇಲ್ಸ್ ಮತ್ತೆ ಯಾವ್ಯಾವ ಪ್ರೊಸೆಸ್ ಅಲ್ಲಿ ಇದಾವೆ ಅಂತ ಕಾಣಿಸುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಅಂತ ಡ್ರ್ಯಾಗ್ ಮಾಡಿದ್ರೆ ಸೊ ಆನ್ ಗೋಯಿಂಗ್ ರಿಕ್ರೂಟ್ಮೆಂಟ್ಸ್, ಸೊ ಯಾವ್ಯಾವ ರಿಕ್ರೂಟ್ಮೆಂಟ್ಸ್ ಆನ್ ಗೋಯಿಂಗ್ ಅಲ್ಲಿ ಇದಾವೆ ಅಂತ. ಓಕೆ, ಸೊ ಇಲ್ಲಿ ಫಸ್ಟ್ ರೀಸೆಂಟ್ ಅಪ್ಡೇಟ್ಸ್. ಸೊ ನಾವು ಇವಾಗ RRB ಗೆ ಅಪ್ಲೈ ಮಾಡ್ತಿದೀವಲ್ಲ, ಸೊ RRB ಗೆ ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಫಸ್ಟ್ ಇದೆಲ್ಲ CRP RRB. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೇಟ್ಸ್ ಬರುತ್ತೆ. ಸೊ ಆಮೇಲೆ ಡೀಟೇಲ್ಸ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನೋಡಿ ಅಪ್ಲೈ ಆನ್ಲೈನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಆಫೀಸ್ ಅಸಿಸ್ಟೆಂಟ್ ಅಂತ ಇದೆಯಲ್ಲ, ಸೊ ಇದು ಅರಬಿಕ್ ಕ್ಲರ್ಕ್ ಇರುತ್ತೆ. ಆಮೇಲೆ ಇಲ್ಲಿ ಅಪ್ಲೈ ಆನ್ಲೈನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಆಫೀಸ್. ಸೊ ಸ್ಕೇಲ್ 1, 2 and 3. ಸೊ ಸೆಕೆಂಡ್ ಲಿಂಕ್ ಆಗಿರುತ್ತೆ. ಫಸ್ಟ್ ಒನ್ ಇಲ್ಲಿ ನಾವು ಅಸಿಸ್ಟೆಂಟಿಗೆ ಅಪ್ಲೈ ಮಾಡ್ಬೇಕಾದ್ರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದೆಲ್ಲ ತೋರಿಸುತ್ತೆ ಪ್ಯಾನಲ್ ಅಲ್ಲಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ನೋಡಿ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ರೆ ಈ ವರ್ಷದ ಎಕ್ಸಾಮ್ಸ್ ಗಳಿಗೆ. ಸೊ ಇಲ್ಲಿ ಡೀಟೇಲ್ಸ್ ಹಾಕ್ಬೇಕಾಗತ್ತೆ. ಸೊ ಫೈಲ್ಸ್ ನೋಡಕ್ಕೆ. ಸೊ ಇನ್ನು ರಿಜಿಸ್ಟರ್ ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ತಿದೀವಿ ಅಂತಂದ್ರೆ ಸೊ ಈ ವರ್ಷದ ಎಕ್ಸಾಮ್ಸ್ ಗಳಿಗೆ ಕ್ಲಿಕ್ ಆನ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸೊ ನಮಗೆ ಫೈಲ್ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದ್ರಲ್ಲೇ ಸೊ ಬೇಸಿಕ್ ಇನ್ಫಾರ್ಮೇಶನ್ ಅಂತ ಇದೆ. ಇಲ್ಲಿ ನೋಡಿ ಬೇಸಿಕ್ ಇನ್ಫಾರ್ಮೇಶನ್ ಅಂತ ಇದೆ. ಆಮೇಲೆ ಫೋಟೋ ಸಿಗ್ನೇಚರು, ಆಮೇಲೆ ಡೀಟೇಲ್ಸ್, ಪ್ರಿವ್ಯೂ, ಅಪ್ಲೋಡ್ಸ್ ಮತ್ತೆ ಫೈನಲ್ ಪೇಮೆಂಟ್. ಸೊ ಫಸ್ಟ್ ಒಂದು ಸ್ಟೆಪ್ ಬೈ ಸ್ಟೆಪ್ ಈ ಫಾರ್ಮ್ ಓಪನ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ ಫಸ್ಟ್ ನೋಡಿ ಇಲ್ಲಿ ಫಸ್ಟ್ ನೇಮ್. ಸೊ ನೇಮ್ ನಾವು ಫಸ್ಟ್ ನೇಮ್
ಆಮೇಲೆ ಫಸ್ಟ್ ನೇಮ್ ಏನೈತೆ ಅದು ಕನ್ಫರ್ಮ್, ಆಮೇಲೆ ಮಿಡಲ್ ನೇಮು ಮತ್ತೆ ಲಾಸ್ಟ್ ನೇಮು ಇವೆಲ್ಲ ಆಪ್ಷನಲ್ ಆಗಿರುತ್ತೆ. ಸೊ ಇಫ್ ನಿಮ್ದು ಏನಾದ್ರು ಆ ಸರ್ಟಿಫಿಕೇಟ್ಸ್ ಅಲ್ಲಿ ಫಸ್ಟ್ ಮಿಡಲ್ ಲಾಸ್ಟ್ ನೇಮ್ ಏನಾದ್ರು ಮೆನ್ಷನ್ ಇದ್ರೆ ನಿಮಗೆ ಗೊತ್ತಿದ್ರೆ ಸೊ ಅದನ್ನ ಟೈಪ್ ಮಾಡಿ. ಇಲ್ಲ ನಮಗೆ ಫಸ್ಟ್ ನೇಮು ಏನಾದ್ರು ಸೆಕೆಂಡ್ ನೇಮು ಎಲ್ಲಾನು ಕೂಡ ಸೊ ಡೈರೆಕ್ಟ್ ಆಗಿ ನಾನು ಇಲ್ಲೇ ಫಸ್ಟ್ ನೇಮ್ ಅಲ್ಲೇ ಮಾಡ್ತೀನಿ ಅಂತಂದ್ರೆ ಯು ಕ್ಯಾನ್ ಟೈಪ್. ಸೊ ಇಲ್ಲೇನ್ ಮಾಡ್ಬೇಕು ಅಂತಂದ್ರೆ ಆರ್, ಸೊ ಇವೆ ಏನಾದ್ರು ನಿಮ್ಗೆ ಆರ್ ಕಾರ್ತಿಕ್, ಸೊ ಈ ತರನು ನೀವು ಟೈಪ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ನೇಮ್ ಏನಾದ್ರು ಈ ತರ ಇದ್ರೆ ಅಥವಾ ಫುಲ್ ನೇಮ್ ಏನಾದ್ರು ಸೊ ಅದನ್ನೇ ಕೆಳಗಡೆ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸೊ ಸೇಮ್ ಆರ್ ಕಾರ್ತಿಕ್. ಸೊ ಓಕೆ, ಈ ತರ ನೇಮ್ ಫಿಲ್ ಮಾಡ್ಬೇಕಾಗುತ್ತೆ. ಸೊ ಆಮೇಲೆ ಇಲ್ಲಿ ಸೊ ಇಲ್ಲಿ ಫಿಲ್ ಮಾಡಿದ್ಮೇಲೆ ಇಲ್ಲಿ ಅಪಿಯರ್ ಆಗುತ್ತೆ ನಿಮ್ಗೆ. ಸೊ ಇದು ಏನ್ ಅಪಿಯರ್ ಆಗುತ್ತಲ್ಲ ಇಲ್ಲಿ ಸೊ ಇಲ್ಲೆಲ್ಲ ಏನ್ ಅಪಿಯರ್ ಆಗುತ್ತಲ್ಲ ಸೊ ಇಲ್ಲಿ ಅಪಿಯರ್ ಆಗುತ್ತಲ್ಲ ಸೊ ಇದೇ ಫೈನಲ್ ಆಗಿರುತ್ತೆ. ಫೈನಲ್ ನಿಮ್ದು ಅಪ್ಲಿಕೇಶನ್ ಫುಲ್ ಫೈನಲ್ ವರ್ಗು ಈ ನೇಮು ಫೈನಲ್ ಆಗಿರುತ್ತೆ. ಓಕೆ, ಪ್ಲೀಸ್ ನೋಟ್ ದಟ್ ದಿ ಮೆನ್ಷನ್ಡ್ ಮೊಬೈಲ್ ನಂಬರ್ ಅಂಡ್ ಇಮೇಲ್ ಐ ಡಿ ವಿಲ್ ಬಿ ದ ಓನ್ಲಿ. ಸೊ ಇದು ರಿಲೇಟೆಡ್ ಟು ದ ಮೊಬೈಲ್ ನಂಬರ್ ಅಂಡ್ ಇಮೇಲ್ ಐ ಡಿ. ಸೊ ನೇಮು ಇದೇ ಫೈನಲ್ ಆಗಿರುತ್ತೆ ನಿಮ್ದು. ಓಕೆ, ಸಿ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಡೀಟೇಲ್ಸ್. ಓಕೆ, ಸಿ ಮೊಬೈಲ್ ನಂಬರು ಸೊ ನಿಮ್ದು ಯಾವ್ದು ಯೂಸ್ ಮಾಡ್ತೀರಾ ಕಡೆಯವರೆಗೂ ನಿಮ್ದು ಎಕ್ಸಾಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ವರ್ಗೂ ಕೂಡ ಸೊ ಅದೇ ಮೊಬೈಲ್ ನಂಬರು ಯೂಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರ್ ಅಪ್ಲೈ ಹಾಕಿ ಸೊ ಆಮೇಲೆ ಸೇಮ್ ಮೊಬೈಲ್ ನಂಬರ್ ಕನ್ಫರ್ಮ್ ಅಂತ ಕೊಟ್ಟು ಅಲ್ಟರ್ನೇಟಿವ್ ಮೊಬೈಲ್ ನಂಬರು ಕೊಡ್ಬೇಕು. ಅದು ಎರಡು ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ಓಕೆ, ಸೊ ಅಲ್ಟರ್ನೇಟಿವ್ ಮೊಬೈಲ್ ನಂಬರ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ, ಕೊಡ್ಬೋದು ಕೊಡದೆ ಇರ್ಬೋದು. ಓಕೆ, ಸೊ ಆಮೇಲೆ ಇಮೇಲ್ ಐ ಡಿ, ಸೊ ಇಮೇಲ್ ಐ ಡಿ ಕಂಪಲ್ಸರಿ. ಸೊ ಆಮೇಲೆ ಕನ್ಫರ್ಮ್ ಇಮೇಲ್ ಐ ಡಿ ಕೊಡಿ. ಆಮೇಲೆ ಸೆಕ್ಯೂರಿಟಿ ಇಲ್ಲಿ ಬರುತ್ತಲ್ಲ ಕ್ಯಾಪ್ಚಾ ಕೊಡಿ, ಸೊ ಅದನ್ನ ಟೈಪ್ ಮಾಡಿ. ಓಕೆ, ಸೊ ಇದೆಲ್ಲ ಯಾವ್ದಾದ್ರು ಸ್ಟಾರ್ ಮಾರ್ಕ್ ಅಲ್ಲಿ ಇದೆ, ರೆಡ್ ಸ್ಟಾರ್ ಮಾರ್ಕ್ ಅಲ್ಲಿ, ಸೊ ಅದು ಮ್ಯಾಂಡೇಟರಿ. ಸೊ ಎಲ್ಲ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಲೇಬೇಕಾಗಿರುತ್ತೆ. ಸೊ ಇದನ್ನ ಫಿಲ್ ಮಾಡಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿ ನೋಡ್ಕೊಂಡು ಫಿಲ್ ಮಾಡಿದಾಗ ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದು ಫೋಟೋ ಅಂಡ್ ಸಿಗ್ನೇಚರ್ ಬಗ್ಗೆ ಆಗಿರುತ್ತೆ. ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಸೊ ಪ್ರತಿ ವರ್ಷ ಕೂಡ ಈ ಆಪ್ಷನ್ ಇರಲಿಲ್ಲ. ಈ ಆಪ್ಷನ್ ಪ್ರತಿ ವರ್ಷ ಇರಲಿಲ್ಲ. ಫೋಟೋ ಕ್ಯಾಪ್ಚರ್ ಆಪ್ಷನ್ಸ್ ಪ್ರತಿ ವರ್ಷ ಇರಲಿಲ್ಲ, ಈ ವರ್ಷ ಹೊಸದಾಗಿ ಆಡ್ ಮಾಡಿದ್ದಾರೆ. ಸೊ ಇಲ್ಲಿದೆಯಲ್ಲ ಇದು ಸೊ ಸ್ಕ್ಯಾನ್ ಥ್ರೂ, ಸೊ ಇದೆಲ್ಲ ಈ ವರ್ಷ ಆಡ್ ಮಾಡಿದ್ದಾರೆ. ಓಕೆ, ಆಮೇಲೆ ಇಲ್ಲಿ ಫೋಟೋನ ನೀಟಾಗಿ ನಾನು ಹೇಳಿದ್ನಲ್ಲ ಆ ಸೈಜ್ ಪ್ರಕಾರ ಆ ಸೈಜ್ ಪ್ರಕಾರ ಏನ್ ಮಾಡ್ಬೇಕಂತಂದ್ರೆ ಫೋಟೋ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಫೋಟೋದು. ಆಮೇಲೆ ಇಲ್ಲಿ ನೋಡಿ ಸೊ ಗೈಡ್ಲೈನ್ಸ್ ಎಲ್ಲ ಓದ್ಕೊಳ್ಳಿ ಒಂದ್ಸರಿ ಬೇಕಾದ್ರೆ. ಸ್ಕ್ಯಾನೆಡ್ ಫೋಟೋಗ್ರಾಫ್ ಆಫ್ ದಿ ಕ್ಯಾಂಡಿಡೇಟ್. ಸೊ ಇಲ್ಲಿ ಏನ್ ಮಾಡ್ಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು, ಅವಾಗ ನಮ್ ಫೈಲ್ಸಿಗೆ ಓಪನ್ ಆಗುತ್ತೆ. ಸೊ ಯಾವ ಫೈಲ್ ಅಲ್ಲಿ ಇಟ್ಟಿವಿ ಅದನ್ನ ಓಕೆ ಮಾಡ್ಬೇಕು. ಸೊ ಆಮೇಲೆ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇರುತ್ತೆ, ಇಲ್ಲಿ ಕ್ಯಾಪ್ಚರ್ಡ್ ಇಮೇಜ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಅಪ್ಲೋಡೆಡ್ ಇಮೇಜ್ ಇಲ್ಲೇನ ಅಪ್ಲೋಡ್ ಮಾಡಿರ್ತೀವಲ್ಲ ಫೋಟೋ, ಸೊ ಅದು ಇಲ್ಲಿ ಅಪಿಯರ್ ಆಗುತ್ತೆ. ಸೊ ಇನ್ನು ಇಲ್ಲಿ ಕ್ಯಾಪ್ಚರ್ ಮಾಡಿರ್ತಕ್ಕಂಥದ್ದು ಸ್ಕ್ಯಾನ್ ಮಾಡ್ಬಿಟ್ಟು ನಮ್ಮ ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಇದರಲ್ಲಿ ಯಾವುದು ವೆಬ್ಸೈಟ್ ಅಲ್ಲಿ ಏನಾದ್ರು ಅಪ್ಲೈ ಮಾಡ್ತಿದ್ರೆ ಸೊ ಅಲ್ಲಿ ಏನಾಗುತ್ತೆ, ಇಲ್ಲಿ ಕ್ಯಾಪ್ಚರ್ ಅಂತ ಕೊಟ್ರೆ ವೆಬ್ ಕ್ಯಾಮ್ ಓಪನ್ ಆಗುತ್ತೆ. ಸೊ ನಾವು ಅಲ್ಲಿಂದಾನು ಫೋಟೋ ಕ್ಯಾಪ್ಚರ್ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲಿ ಕ್ಯಾಪ್ಚರ್ಡ್ ಇಲ್ಲಿ ಬರುತ್ತೆ, ಒಂದು ಬ್ಲೇಡೆಡ್ ಇಲ್ಲಿ ಬರುತ್ತೆ. ಓಕೆ, ಸೊ ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಐ ಕನ್ಫರ್ಮ್ ದಟ್ ದಿಸ್ ಈಸ್ ಮೈ ವ್ಯಾಲಿಡ್ ಫೋಟೋ ಅಂಡ್ ಆಲ್ಸೋ ಅಗ್ರಿ. ಸೊ ಇಲ್ಲಿ ಕನ್ಫರ್ಮ್ ಅಂತ ಕೊಡ್ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಫರ್ ಫೋಟೋ ಸಿಗ್ನೇಚರ್ಗೆ ಬಂದ್ರೆ ಸೊ ಆಲ್ರೆಡಿ ಎಷ್ಟು ಡೈಮೆನ್ಷನ್ಸ್ ನಲ್ಲಿ ಬೇಕಾಗಿರುತ್ತೆ ಅಷ್ಟು ಡೈಮೆನ್ಷನ್ಸ್ ಪ್ರಕಾರ ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಇಲ್ಲಿ. ಓಕೆ, ಸಿಗ್ನೇಚರ್ ಶುಡ್ ನಾಟ್ ಬಿ ಇನ್ ಕ್ಯಾಪಿಟಲ್ ಲೆಟರ್. ಸೊ ಪದೇ ಪದೇ ಅದು ಮೆನ್ಷನ್ ಮಾಡ್ತಿರ್ತಾರೆ. ಓಕೆ, ಸೊ ಲಾಸ್ಟ್ ಅಲ್ಲಿ ಎರಡು ಆದ್ಮೇಲೆ ಇಲ್ಲಿ ಐ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಪೇಜ್, ಸೊ ನೆಕ್ಸ್ಟ್ ಯಾವುದು ಡೀಟೇಲ್ಸ್ ಓಪನ್ ಆಗುತ್ತೆ. ಅದೆಲ್ಲ ಆದ್ಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ಸೊ ಈ ಪೇಜ್ ಓಪನ್ ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ಯಾವುದು ಡೀಟೇಲ್ಸ್ ಫಿಲ್ ಮಾಡೋದು ಓಪನ್ ಆಗಿರುತ್ತೆ. ಸೊ ಡೀಟೇಲ್ಸ್ ಫಿಲ್ ಮಾಡೋದ್ರಲ್ಲಿ ಇಲ್ಲಿ ನೋಡಿ ಫಸ್ಟ್ ಬೇಸಿಕ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಪೇಜ್ ಕಂಪ್ಲೀಟ್ ಆಗಿ. ಓಕೆ, ಸೊ ಲಾಸ್ಟ್ 1-2 ಸೊ ಇಲ್ಲಿ ಡೀಟೇಲ್ಸ್ ಫಿಲ್ ಮಾಡೋದ್ರೆ ತುಂಬಾ ಕಾನ್ಶಿಯಸ್ ಆಗಿ ಅಪ್ಲೈ ಫಿಲ್ ಮಾಡ್ಬೇಕಾಗಿರುತ್ತೆ. ಸೊ ಕ್ಯಾಟಗರಿ ಅಂತ ಬಂದಾಗ ಸೊ ಜನರಲ್, EWS, OBC, ST, SC ಈ ಇದರಲ್ಲಿ ಯಾವ ಕ್ಯಾಟಗರಿಲಿ ನಾವು ಬರ್ತೀವಿ ಅನ್ನೋದು ಸೊ ನಾವು ಇದು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಪರ್ಟಿಕ್ಯುಲರ್ಲಿ EWS ಅಂತ ಬಂದಾಗ ಇವಾಗ EWS ಸರ್ಟಿಫಿಕೇಟ್ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಇಲ್ಲಿವರೆಗೂ ನಾವು ಆಪ್ಟೇನ್ ಮಾಡಿದ್ರು ಸೊ ನೋ ಪ್ರಾಬ್ಲಮ್. ಓಕೆ, ಸೊ ಇವಾಗ ಸದ್ಯಕ್ಕೆ ಇಲ್ಲ, ಬಟ್ ಎಲಿಜಿಬಲ್ ಇದೀವಿ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ವರ್ಗು ನಾವು EWS ಸರ್ಟಿಫಿಕೇಶನ್ ನಾವು ಮಾಡಿಸ್ಕೋಬಹುದಾಗಿತ್ತು. ಸೊ ಅಲ್ಲಿವರೆಗೂ ಆಪ್ಷನ್ ಇದೆ. ಓಕೆ, ಆಮೇಲೆ
ಜನರಲ್, OBC ಮತ್ತೆ SC ST ಕ್ಯಾಟಗರೀಸ್ನ ಸೊ ಯಾವ್ದು ಅಪ್ಲೈ ಆಗುತ್ತೆ ನಮಗೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ಆಮೇಲೆ ಇಲ್ಲಿ ನೋಡಿ ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ಸೊ ಅದ್ರದ್ದು ನೋಡ್ಕೊಂಡು ಫಿಲ್ ಮಾಡಿ ಎಸ್ ಆರ್ ನೋ ಅಂತ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಡಿಸಬಿಲಿಟಿ ಬಗ್ಗೆ ನೋ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲೆಲ್ಲ ಆಲ್ರೆಡಿ ಡಿಸೆಲೆಕ್ಟ್ ಆಗುತ್ತೆ ಇದೆಲ್ಲ. ಸೊ ಆಮೇಲೆ ಸೊ ಇಲ್ಲಿ PWD ಗೈಡ್ಲೈನ್ಸ್, ಸೊ ಇದು ಡಿಸಬಿಲಿಟಿ ಬಗ್ಗೆ ಇರುತ್ತೆ. ಸೊ ಇದೆಲ್ಲ ತಾನೇ ಡಿಸೆಲೆಕ್ಟ್ ಆಗಿರುತ್ತೆ. ಒನ್ಸ್ ನಾವೇನಾದ್ರೂ ಇಲ್ಲಿ ಇದು ಮಾಡಾದ್ಮೇಲೆ ಸೊ ಇಲ್ಲೆಲ್ಲ ಡಿಸೆಲೆಕ್ಟ್ ಆಗಿಬಿಟ್ಟಿರುತ್ತೆ. ಓಕೆ, ಸೊ ಯಾವ್ದ್ಯಾವ್ದಕ್ಕೆ ಎಲಿಜಿಬಲ್ ಇರ್ತೀವೋ ಅದನ್ನ ನೋಡ್ಕೊಂಡು ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ ಆರ್ ಯು ಸಫರಿಂಗ್ ಫ್ರಮ್ ಸೆರೆಬ್ರಲ್, ಸೊ ಒಂದು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಇದ್ರೆ ಸೊ ಅದನ್ನ ಎಸ್ ಅಂತ ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ಸೊ ಡಿಸಬಿಲಿಟಿ ಅಂತ ಬಂದಾಗ ತಾನೇ ಇಲ್ಲಿ ಇದಾಗಿರುತ್ತೆ. ಸೊ ಇಲ್ಲಿ ಕಾಂಪೆನ್ಸೇಟರಿ ಟೈಮ್ ಏನಂತಂದ್ರೆ ಇದೀಗ ಜಾಸ್ತಿ ಟೈಮ್ ಏನಾದ್ರು ಬೇಕಾದ್ರೆ ಸೊ ಇವಾಗ ಏನಾದ್ರು ಅಫೆಕ್ಟ್ ಆಗಿದ್ರೆ ಬಾಡಿ ಪಾರ್ಟ್ಸ್ ಸೊ ಅಲ್ಲಿ ನಾವು ಇದನ್ನ ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ PWD ರಿಲೇಟೆಡ್ ಗೈಡ್ಲೈನ್ಸ್ ಇರುತ್ತೆ. ಸೊ ಅದು ಯಾರು PWD ಎಲಿಜಿಬಲ್ ಇಲ್ಲ, ನಾರ್ಮಲ್ ಓಕೆ ಅಂತಂದ್ರೆ ಸಿ ಅವ್ರಿಗೆ ನೋಡಿ ಸೊ ಅದ್ರಲ್ಲಿ ಡಿಸಬಿಲಿಟಿ ಆಗಿರುತ್ತೆ. ಸೊ ಅಲ್ಲಿ ತಾನೇ ಡಿಸೆಲೆಕ್ಟ್ ಆಗಿದೆ. ಒನ್ಸ್ ನಾವು ಅಲ್ಲಿ ನೋ ಅಂತ ಕೊಟ್ಟಾಗ ಎಲ್ಲ ಡಿಸೆಲೆಕ್ಟ್ ಆಗುತ್ತೆ. ಸೊ ಇದು ನೋಡಿ ಇದು ಆಪ್ಷನ್ ಇದೆ, ಇದು ನೋ ಅಂತ ಸೆಲೆಕ್ಟ್ ಮಾಡ್ಬಿಡಿ. ಸೊ ನೋ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಆಮೇಲೆ ರಿಲಿಜಿಯನ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಯಾವ್ಯಾವ ರಿಲಿಜಿಯನ್ ಅನ್ನೋದು ಬರುತ್ತೆ. ಸೊ ಮೈನಾರಿಟಿ ಆದಾಗ ಮೈನಾರಿಟಿ, ಮುಸ್ಲಿಂ, ಸಿಖ್ ಅದನ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಡು ಯು ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ ಅಂತಂದಾಗ ಇಲ್ಲಿ ಸೆಲೆಕ್ಟ್ ಮಾಡಿರ್ತಿಲ್ಲ ಸೊ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ, ಮೈನಾರಿಟಿ ಬಂದ್ರೆ, ಇಲ್ಲ ಅಂತಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಇರೋರು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಓಕೆ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಬೇಡ. ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಇದ್ರೆ ಅದು ಓಕೆ, ಅದಾದ್ರೆ ಓಕೆ. ಇಲ್ಲಿ ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಬಗ್ಗೆ ನೀವು ನೋ ಅಂತ ಕ್ಲಿಕ್ ಮಾಡಿದಾಗ ತಾನೇ ಡಿಸೆಲೆಕ್ಟ್ ಆಗುತ್ತೆ. ಆರ್ ಯು ಡಿಪೆಂಡೆಂಟ್ ಆನ್ ಸರ್ವಿಸ್ ಮ್ಯಾನ್ ಕಿಲ್ಡ್ ಇನ್ ಆಕ್ಷನ್, ಸೊ ಇವಾಗ ಮಿಲಿಟರಿನಲ್ಲಿ ಏನಾದ್ರು ಆರ್ಮಿದಲ್ಲಿ ಯಾರಾದ್ರೂ ಪೇರೆಂಟ್ಸ್ ಇದ್ರೆ ಸೊ ಅವ್ರ ಡಿಪೆಂಡೆನ್ಸಿ ಇತ್ತಿದ್ರೆ ಅದು ಎಸ್ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಆರ್ ಯು ಸೀಕಿಂಗ್ ರಿಲ್ಯಾಕ್ಸೇಷನ್, ಸೊ ವಿಡೋ, ಡಿವೋರ್ಸ್ಡ್ ವುಮೆನ್, ಆಮೇಲೆ ಜುಡಿಷಿಯಲಿ ಸೆಪರೇಟೆಡ್ ಹಸ್ಬೆಂಡ್ ಇಂದ ಆದ್ರೆ ಸೊ ಅದ್ರಲ್ಲೂ ಕೂಡ ರಿಲ್ಯಾಕ್ಸೇಷನ್ ತಗೊಳ್ಳೋದಿದ್ರೆ ಸೊ ಎಸ್ ಮಾಡಿ, ಇಲ್ಲ ಅಂತಂದ್ರೆ ನೋ ಅಂತ ಕ್ಲಿಕ್ ಕೊಡಿ. ಸೊ ಇವಾಗ ಏನಾದ್ರು ನೀವು RRB ಎಕ್ಸಾಮ್ಸ್ ಮೊದ್ಲೇನಾದ್ರೂ ಬರ್ದಿದ್ರ ಸೊ ಅಪಿಯರ್ ಆಗಿದ್ರೆ ಸೊ ಎಸ್ ಅಂತ ಕೊಡಿ, ಸೊ ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಸೊ ಎಸ್ ಇಲ್ಲಿ ಕನ್ಫ್ಯೂಸ್ ಬರುತ್ತೆ. ಸೊ ಪ್ರಿಲಿಮ್ಸ್ ಮೇನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಮೇನ್ಸೇ ಕನ್ಸಿಡರ್ ಮಾಡುತ್ತೆ. ಸೊ ಎಷ್ಟು ಅಟೆಂಪ್ಟ್ಸ್ ಅಂತಂದ್ರೆ ಇಲ್ಲಿ ಅಟೆಂಪ್ಟ್ಸ್ ಅಂತ ಬರುತ್ತೆ, ಹೌ ಮೆನಿ ಅಟೆಂಪ್ಟ್ಸ್. ಓಕೆ, ಸೊ ಅದು ಎಸ್ ಅಂತ ಕೊಟ್ರೆ ಇಲ್ಲಿ ಯಾವ ಎಕ್ಸಾಮ್ ಅಲ್ಲಿ ನೀವು ಅಪಿಯರ್ ಆಗಿದ್ದೀರಾ ಅಂತ. ಸೊ ಮೇನ್ಸ್ ಅಲ್ಲಿ ಅಪಿಯರ್ ಆಗಿದ್ರೆ ಮಾತ್ರ ಇಲ್ಲಿ ಕೊಡಿ, ಪ್ರಿಲಿಮ್ಸ್ ಕನ್ಸಿಡರ್ ಮಾಡಂಗಿಲ್ಲ. ಓಕೆ, ಸೊ ಒನ್ಸ್ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಸೊ ಮೇನ್ಸ್ಗೆ ಅಪಿಯರ್ ಆಗಿದ್ರೆ ಇಲ್ಲಿ ಯಾವ ಎಕ್ಸಾಮ್ಸ್ ಅಲ್ಲಿ ಅಪಿಯರ್ ಆಗಿದ್ರಿ ಮತ್ತೆ ಅಟೆಂಪ್ಟ್ಸ್ ಎಷ್ಟು, ಇವಾಗ 3 ಅಟೆಂಪ್ಟ್ಸ್ ಆದ್ರೆ 3 ಕೊಡಿ, ಇವಾಗ 2 ಅಟೆಂಪ್ಟ್ಸ್ ಆಗಿದ್ರೆ 2 ಅಟೆಂಪ್ಟ್ಸ್ ಅಂತ ಕೊಡಿ. ಸೊ ಓಕೆ, ಅಟೆಂಪ್ಟ್ಸ್. ಓಕೆ, ಸೊ ಲಾಸ್ಟ್ ಯಾವ್ಯಾವ್ದು ಅಟೆಂಪ್ಟ್ ಆಗಿರ್ತಿರಲ್ಲ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ನೀವು. ಓಕೆ, ಇಲ್ಲಿ ಕಂಟ್ರೋಲ್ ಹಿಡಿದು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ 3 ಅಟೆಂಪ್ಟ್ಸ್ ಆಗಿದ್ರೆ 3 ಅಟೆಂಪ್ಟ್ಸ್ ಅಂತ ಕೊಡ್ಬೋದು. ಓಕೆ, ಕಂಟ್ರೋಲ್ ಇಟ್ಟು ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಅದು ಸೆಲೆಕ್ಟ್ ಆಗಿರುತ್ತೆ. ಆಮೇಲೆ ಸಿಟಿಜನ್ಶಿಪ್, ನ್ಯಾಷನಾಲಿಟಿ. ಓಕೆ, ಸೊ ಇಂಡಿಯನ್. ಆಮೇಲೆ ಯುನೈಟೆಡ್ ಟೆರಿಟರಿ ಸ್ಟೇಟ್ಸ್. ಸೊ ಇಲ್ಲಿ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಸ್ಟೇಟಿಗೆ ಅಪ್ಲೈ ಮಾಡ್ಬೇಕು ಅಂತ ಇರ್ತೀವಲ್ಲ ಸೊ ಆ ಸ್ಟೇಟ್ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ನಾವು ಎಲ್ಲಿ ಯಾವ ಸ್ಟೇಟ್ ಸೆಲೆಕ್ಟ್ ಮಾಡಿರ್ತಿತ್ತು ಎಕ್ಸಾಮ್ ಸೆಂಟರ್ ಅಲ್ಲೇ ಇರುತ್ತೆ. ಓಕೆ, ಸೊ ಅನ್ಫಾರ್ಚುನೇಟ್ಲಿ ಸೆಂಟರ್ಸ್ ಪ್ರಿಲಿಮ್ಸ್ ಮೇನ್ಸ್ ಕೆಲವೊಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನಮ್ದು ಅಪ್ಲೈಯಿಂಗ್ ಅಂದ್ರೆ ನಮ್ದು ಎಲಿಜಿಬಿಲಿಟಿ ಆ ಸ್ಟೇಟಿಗೆ ಇರುತ್ತೆ. ಸೊ ಇದು ಅದು ಆಗಿರುತ್ತೆ. ಸೆಂಟರ್ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತಂದ್ರೆ ಆಟೋಮೆಟಿಕಲಿ ಇಲ್ಲಿ ಕರ್ನಾಟಕದಲ್ಲಿರೋ ಸೆಂಟರ್ಸ್ ಬರುತ್ತೆ. ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಇಷ್ಟು ಸೆಂಟರ್ಸ್ ಇದೆಯಲ್ಲ ಸೊ ಈ ಡಿಸ್ಟ್ರಿಕ್ಟ್ ಗಳಲ್ಲಿ ಯಾರು ಇಲ್ಲ ಸೊ ಅಕ್ಕಪಕ್ಕದ ಡಿಸ್ಟ್ರಿಕ್ಟ್ಸ್ ಇದ್ರೆ ಯಾವ್ದು ಹತ್ರ ಆಗತ್ತೆ ಅದನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ಓಕೆ, ಸೊ ಇವಾಗ ನಾನು ಹುಬ್ಳಿ ಅಂತ ಸೆಲೆಕ್ಟ್ ಮಾಡಿದ್ರೆ ಇದು ಪ್ರಿಲಿಮ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಂಟರ್ಸ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೆಂಟರ್ ಫಾರ್ ಮೇನ್ ಎಕ್ಸಾಮಿನೇಷನ್ ಅಂತಂದ್ರೆ ಮೇನ್ ಎಕ್ಸಾಮಿನೇಷನ್ ಸೆಂಟರ್ಸ್ ಕೂಡ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ಎಲ್ಲಿ ಮೇನ್ ಎಕ್ಸಾಮಿನೇಷನ್. ಸೊ ಅಗೇನ್ ಹುಬ್ಳಿ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕನ್ಫರ್ಮ್ ID ಪ್ರೂಫ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಯಾವ ಟೈಪ್ ಆಫ್ ID ಪ್ರೂಫ್ ನ ನಾವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ. ನೀವು ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಇಲ್ಲ ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ವಿತ್ ಫೋಟೋಗ್ರಾಫು. ಸೊ ಇಲ್ಲಿ ಆಧಾರ್ ಕಾರ್ಡು ಇದೆ, ಈ ಆಧಾರ್ ಕಾರ್ಡ್ ವಿತ್ ಫೋಟೋಗ್ರಾಫು ಕೂಡ. ಆಮೇಲೆ ಎಲ್ಲಾದ್ರೂ ವರ್ಕ್ ಮಾಡ್ತಿದ್ರೆ ಎಂಪ್ಲಾಯಿ ID, ರೆಕಗ್ನೈಸ್ಡ್ ಕಾಲೇಜ್ ಐಡಿ ಕಾರ್ಡು. ಸೊ ಯಾವ್ದಾದ್ರು ಒಂದು ಪ್ರೂಫ್ ನ ನಾವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲಿ DL ಅಂತ ಡೈಲಿ ಓಟ ಇದು ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸ್. ಓಕೆ, ಸೊ
ಟೆಂಪ್ರರಿ ಡ್ರೈವಿಂಗ್ ಲೈಸೆನ್ಸ್ ಅಲ್ಲೂ ಇರೋದಿಲ್ಲ, ಪರ್ಮನೆಂಟ್ ಡ್ರೈವಿಂಗ್. ಸೊ ಇಲ್ಲಿ ಐ ಡಿ ನಂಬರ್ ಕೊಡ್ಬೇಕಾಗಿರುತ್ತೆ. ಸೊ ಆ ಐ ಡಿಲಿರೋ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿ. ಸೊ ಡ್ರೈವಿಂಗ್ ಲೈಸೆನ್ಸ್ ಸೆಲೆಕ್ಟ್ ಮಾಡಿದ್ರೆ ಡಿ ಎಲ್ ನಂಬರ್ ಟೈಪ್ ಮಾಡಿ. ಆಮೇಲೆ ಇಲ್ಲಿ ಐ ಡಿ ಪ್ರೂಫ್ ನಂಬರ್ ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ನಮ್ದು ಪೇಪರ್. ಸೊ ಎರಡ್ ಬರುತ್ತೆ ಲ್ಯಾಂಗ್ವೇಜ್ ಪೈಕಿ ಇಲ್ಲಿ ವಿಲಿಯಮ್ಸ್ ಮತ್ತೆ ಮೇನ್ಸ್ ಅಲ್ಲಿ. ಸೊ ಒಂದು ಇಂಗ್ಲಿಷ್ ಮತ್ತೆ ಇನ್ನೊಂದು ರೀಜನಲ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಇಂಗ್ಲಿಷ್ ನಾವು ಹಿಂದಿ ಎಲ್ಲಾ ಕಡೆನೂ ಎಲ್ಲ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಕರ್ನಾಟಕ ಆಗಿರೋದ್ರಿಂದ ಇಂಗ್ಲಿಷ್ ಕನ್ನಡ ಸೆಲೆಕ್ಟ್ ಮಾಡೋಕೆ. ಸೊ ಕೊಂಕಣಿ ಇರೋರು ಕೊಂಕಣಿನೂ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ. ಸೊ ಪೇಪರ್ ಅಪಿಯರ್ ಆಗೋದು ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಅಪಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ಏನಂತಂದ್ರೆ, ಸೊ ನೀವು ಇಲ್ಲಿ ಏನಂದ್ರೆ ನೀವು ಅಲ್ಲಿ ಕೂಡ ಎಕ್ಸಾಮ್ ಸೆಂಟರ್ ಕೂಡ ಈ ಆಪ್ಷನ್ ನೀವು ಚೇಂಜ್ ಮಾಡ್ಕೋಬಹುದು. ಓಕೆ. ಆಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಟೈಪ್ ಮಾಡಿ, ಡೇಟ್ ಆಫ್ ಬರ್ತ್ ಯಾವುದು ಅಂತ. ಸೊ ಡೇಟ್ ಆಫ್ ಬರ್ತ್ ಟೈಪ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಏಜ್ ಡೈರೆಕ್ಟ್ ಆಗಿ ಇಂಡಿಕೇಟ್ ಆಗುತ್ತೆ. ಓಕೆ. ಸೊ ಜೆಂಡರ್ ನ ಸೆಲೆಕ್ಟ್ ಮಾಡಿ, ಜೆಂಡರ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲೊಂದು ಆಧಾರ್ ಕಾರ್ಡ್ ನಂಬರ್ ಕೊಡಿ. ಸೊ ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ. ಓಕೆ. ಇಟ್ ಈಸ್ ನಾಟ್ ಕಂಪಲ್ಸರಿ. ಸೊ ಆದ್ರೂ ಕೂಡ ಬಿ ಆನ್ ಸೇಫರ್ ಸೈಡ್ ಆಧಾರ್ ನಂಬರ್ ಕೊಟ್ಟಿರಿ. ಓಕೆ. ಸೊ ಆಧಾರ್ ನಂಬರ್ ಕೊಡಿ, ಪ್ಯಾನ್ ಕಾರ್ಡ್ ನಂಬರ್ ಕೊಟ್ಟಿರಿ. ಸೊ ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಸೊ ಅದಕ್ಕೆ ನೀವೇನಾದ್ರೆ ಕೊಡಿ ಮ್ಯಾಕ್ಸಿಮಮ್ ಟು ಬಿ ಆನ್ ಸೇಫರ್ ಸೈಡ್. ಓಕೆ. ಸೊ ಇಲ್ಲಿ ಆಧಾರ್ ನಂಬರ್ ಮತ್ತೆ ಪ್ಯಾನ್ ಕಾರ್ಡ್ ಕೊಟ್ಟಿರಿ. ಸೊ ಟ್ವಿನ್ ಬ್ರದರ್ಸ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಸೊ ಇಲ್ಲಿ ಎಸ್ ಅಂತ ಕೊಟ್ಟಾಗ ಈ ಆಪ್ಷನ್ಸ್ ವಿಸಿಬಲ್ ಆಗುತ್ತೆ. ಸೊ ನೋ ಅಂತ ಕೊಟ್ಟಾಗ ಸೊ ಆಪ್ಷನ್ಸ್ ಆಟೋಮೆಟಿಕ್ ಡಿಸೆಲೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಟ್ವಿನ್ಸ್ ಇದ್ರೆ ಇಲ್ಲೆಲ್ಲ ಡೀಟೇಲ್ಸ್ ಫಿಲ್ ಮಾಡಿ. ಸೊ ಮ್ಯಾರಿಟಲ್ ಸ್ಟೇಟಸ್ ಅಂದ್ರೆ ಮದ್ವೆ ಆಗಿದ್ರೆ ಸೊ ಮ್ಯಾರಿಡ್, ಇಲ್ಲ ಅಂತಂದ್ರೆ ಸೊ ಅನ್ಮ್ಯಾರಿಡ್. ಸೊ ಅಪಾರ್ಟ್ ಫ್ರಮ್ ದಿಸ್ ವಿಡೋ ಆಗಿದ್ರೆ ಸೊ ಏನ್ ಮಾಡ್ತೀವಿ, ಇಲ್ಲಿ ಮೇಲ್ಗಡೆ ಬಂದಿತ್ತಲ್ಲ ವಿಡೋಸ್ ಏನಾದ್ರು ನಾವು ಇಲ್ಲಿ ತಗೋತೀವಿ ಅಂತಂದ್ರೆ ರಿಸರ್ವೇಶನ್. ಸೊ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ವಿಡೋವರ್ ಡಿವೋರ್ಸ್ಡ್ ಆಗಿದ್ರೆ ಡಿವೋರ್ಸ್, ಜುಡಿಷಿಯಲಿ ಸೆಪರೇಟ್ ಆಗಿದ್ರೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಅನ್ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿದಾಗ ಪೇರೆಂಟ್ಸ್ ಡೀಟೇಲ್ಸ್ ಫಿಲ್ ಮಾಡಬೇಕು. ಇದು ಫಸ್ಟ್ ಫಾದರ್ ನೇಮ್ ಕಂಪಲ್ಸರಿ. ಸೊ ನೀವು ಫಾದರ್ ನೇಮ್ ಅಂತಾಗ ವಿತ್ ಸ್ಪೆಲ್ಲಿಂಗ್ ಹಿಡಿದು ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಲಿ, ಸೊ ಯಾವ್ದಾರ ಆಥರೈಸ್ಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ ತರ ಇರುತ್ತೆ ಆ ತರ ನೇಮ್ ಫಿಲ್ ಮಾಡಬೇಕಾಗಿರುತ್ತೆ. ಸೊ ಆಮೇಲೆ ಮದರ್ ನೇಮು. ಸೊ ಇಫ್ ಏನಾದ್ರು ಇಲ್ಲಿ ನೀವು ಮ್ಯಾರಿಡ್ ಅಂತ ಕೊಟ್ಟಿದ್ರೆ ಸೊ ಇದು ಆಪ್ಷನ್ ಅಪಿಯರ್ ಆಗುತ್ತೆ. ಓಕೆ. ಸೊ ಅನ್ಮ್ಯಾರಿಡ್ ಅಂತ ಕೊಟ್ಟಿರೋದ್ರಿಂದ ಸ್ಪೌಸ್ ನೇಮು ಡಿಸೆಲೆಕ್ಟ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಅಡ್ರೆಸ್. ಸೊ ನೀಟಾಗಿ ಅಡ್ರೆಸ್ ಡಾಕ್ಯುಮೆಂಟ್ ಅಲ್ಲಿ ಯಾವ್ದಿರುತ್ತೆ ನಿಮ್ದು, ಇವಾಗ ಆಧಾರ್ ಕಾರ್ಡ್ ಅಲ್ಲಿ ಆಗ್ಲಿ ಅಥವಾ ಡಿ ಎಲ್ ಅಲ್ಲಿ ಆಗ್ಲಿ ಆ ಅಡ್ರೆಸ್ ನ ಇಲ್ಲಿ ಫಿಲ್ ಮಾಡ್ಬೇಕು. ಓಕೆ. ಸೊ ಈ 3 ಕಾಲಮ್. ಸೊ ಇವಾಗ ಯಾವ ತರ ಫಿಲ್ ಮಾಡೋದು ಅಡ್ರೆಸ್ ಅಂತಂದ್ರೆ, ಇವಾಗ ಫಸ್ಟ್ ಅಲ್ಲಿ ಫೋನ್ ನಂಬರ್ ಸೆಲೆಕ್ಟ್ ಮಾಡಿ, ಎಚ್ ನಂಬರ್ 371. ಓಕೆ. ಸೆಕೆಂಡ್ ಅಲ್ಲಿ ಅಡ್ರೆಸ್ 2 ಅಂತಂದ್ರೆ ಇನ್ನೊಂದು ಅಡ್ರೆಸ್ ಅಲ್ಲ, ಸೊ ಇದ್ರದ್ದು ಎಕ್ಸ್ಟೆಂಡೆಡ್. ಓಕೆ. ಎಚ್ ನಂಬರ್ 372 ಅಂತಂದ್ರೆ ನಿಯರ್ ಬೈ ಕೆಜಿ ಹೋಟೆಲ್. ಓಕೆ. ಕೆಜಿ ಹೋಟೆಲ್. ಆಮೇಲೆ ನೆಕ್ಸ್ಟ್ ಏರಿಯಾ ಮಾಡಿ. ಸೊ ಫೋರ್ತ್ ಕ್ರಾಸ್ ವಾಟ್ ಎವರ್ ಏನಿರುತ್ತೆ ನಿಮ್ದ್ರಲ್ಲಿ ಅದರಲ್ಲಿ. ಆಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಾರಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ. ಆಮೇಲೆ ಡಿಸ್ಟ್ರಿಕ್ಟ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಡಿಸ್ಟ್ರಿಕ್ಟ್ ಸೊ ಧಾರವಾಡ ಆಗಿದ್ರೆ ಧಾರವಾಡ ಡಿಸ್ಟಿಕ್. ಸೊ ಹುಬ್ಳಿ ಆದ್ರೆ ಹುಬ್ಳಿ ಧಾರವಾಡ ಅಂತ ಕನ್ಸಿಡರ್ ಮಾಡ್ತೀರಿ. ಸೊ ಧಾರವಾಡ ಡಿಸ್ಟಿಕ್ ಆಗಿದ್ರೆ ಇಲ್ಲಿ ಏನ್ ಮಾಡಿ ಪಿನ್ ಕೋಡ್ ನ ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ 585 234 ವಾಟ್ ಎವರ್. ಓಕೆ. ಸೊ ಏನ್ ಅಲ್ಲಿಂದ ಪರ್ಟಿಕ್ಯುಲರ್ ನಿಮ್ದು ರೀಜನ್ದು ನಿಮ್ ಡಿಸ್ಟಿಕ್ ಪಿನ್ ಕೋಡ್ ಆಗಿರುತ್ತೆ ಅದನ್ನ ಟೈಪ್ ಮಾಡಿ. ಸೊ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ, ಇಲ್ಲಿ ಇದು ಅಕ್ಯುರೇಟ್ ಆಗಿರೋದಿಲ್ಲ. ಆಮೇಲೆ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಮತ್ತೆ ಯಾವುದು ಕೊರೆಸ್ಪಾಂಡೆನ್ಸ್ ಅಡ್ರೆಸ್ ಸೇಮ್ ಇದ್ರೆ ಸೊ ಎರಡು ಇಲ್ಲಿ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ತಗೊಳತ್ತೆ. ಓಕೆ. ನೋ ಇಫ್ ಏನಾದ್ರೂ ನೀವು ಕೊರೆಸ್ಪಾಂಡೆನ್ಸ್ ಅಡ್ರೆಸ್ ಬೇರೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಚೇಂಜ್ ಕೊಡ್ತೀನಿ ಅಂತಂದ್ರೆ ಸೊ ನೀವು ಇಲ್ಲಿ ಮತ್ತೆ ಕೊರೆಸ್ಪಾಂಡೆನ್ಸ್ ಅಡ್ರೆಸ್ ಏನ್ ಮಾಡ್ಬೇಕಾಗಿರುತ್ತೆ, ಸೊ ಇಲ್ಲಿ ನೀವು ಟೈಪ್ ಮಾಡ್ಬೇಕಾಗಿರುತ್ತೆ. ಸೊ ನಾನು ಸೇಮ್ ಅಂತ ಕಾಪಿ ಮಾಡಿದ್ದೀನಿ. ಸೊ ಅಡ್ರೆಸ್ ಇಲ್ಲಿ ಕಾಪಿ ಆಗಿರುತ್ತೆ. ಓಕೆ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಬಿಲ್ಲಿಂಗ್ ಇರುತ್ತೆ. ಸೊ ಬಿಲ್ಲಿಂಗ್ ಅಲ್ಲಿ ಏನ್ ಮಾಡಬೇಕು, ಸೊ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಫೈನಲ್ ಟೋಟಲ್ ಅಮೌಂಟ್ ಸೊ ನೀವು ವ್ಯಾಲಿಡೇಟ್ ಅಂತ ಕೊಟ್ಟಾಗ ಸೊ ಇಲ್ಲಿ ಡೀಟೇಲ್ ವ್ಯಾಲಿಡೇಟ್ ಆಗುತ್ತೆ. ಸೊ ವ್ಯಾಲಿಡೇಟ್ ಆದ್ಮೇಲೆ ಏನು ಸೇವ್ ನೆಕ್ಸ್ಟ್ ಅಂತ ಕೊಡ್ಬೇಕು. ಆ ಡೀಟೇಲ್ಸ್ ಫಿಲ್ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಸೊ ಗ್ರಾಜುಯೇಷನ್. ಸೊ ಫಸ್ಟ್ ಇಲ್ಲಿ ಗ್ರಾಜುಯೇಷನ್ ಆರ್ ಇಕ್ವಿವೆಲೆಂಟ್ ಯಾವ ಟೈಪ್ ಅಂತಂದ್ರೆ ಇವಾಗ ಬಿ ಎಸ್ ಆಗಿದ್ರೆ ಬಿ ಎಸ್ ಸಿ, ಆರ್ಟ್ಸ್ ಆಗಿದ್ರೆ ಆರ್ಟ್ಸ್, ಇಂಜಿನಿಯರಿಂಗ್ ಆದ್ರೆ ಇಂಜಿನಿಯರಿಂಗು, ಸಿ ಎ, ಲಾ, ಬಿ ಫಾರ್ಮು. ಸೊ ಇದರಲ್ಲಿ ಯಾವುದು ಮೆನ್ಷನ್ ಇರಲಿಲ್ಲ ನಿಮ್ ಡಿಗ್ರಿ ಅಂತ ಅಂತಂದ್ರೆ ಸೊ ಇವಾಗ ಬಿಕಾಮ್ ಆಗಿದ್ರೆ ಬಿಕಾಮ್. ಸೊ ಯಾವ್ದು ಮೆನ್ಷನ್ ಇರ್ಲಿಲ್ಲ ಅಂತಂದ್ರೆ ಅದರ್ಸ್ ಅಂತ ಕೊಡಿ. ಓಕೆ. ಸಿ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಫ್ಟರ್ ದಟ್ ಇಲ್ಲಿ ನಿಮ್ ಸಬ್ಜೆಕ್ಟ್ಸ್ ಗಳು ಯಾವ್ದು ಬಿಕಾಮ್ ಅನ್ಸಲ್ಲ ಸಬ್ಜೆಕ್ಟ್ ಬಿಕಾಮ್ ಅಂತಾನೆ ಸೆಲೆಕ್ಟ್ ಮಾಡಿ. ಬಿಕಾಮ್ ಆಗಿದ್ರೆ ಬೇರೆ ಸಬ್ಜೆಕ್ಟ್ಸ್ ಬೇರೆ ಕೋರ್ಸ್ ಆಗಿದ್ರೆ ಬೇರೆ ಸಬ್ಜೆಕ್ಟ್ಸ್ ಯಾವ್ದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ. ಓಕೆ.
ಸೊ ಇಫ್ ನಿಮ್ಗೆ ಮೆನ್ಷನ್ ಇರಲಿಲ್ಲ ಅಂತಂದ್ರೆ ಸೊ ಅದರ್ಸ್ ಅಂತಾನು ಕ್ಲಿಕ್ ಮಾಡ್ಕೋಬಹುದು. ಓಕೆ, ಅದರ್ಸ್ ಅಂತ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಟೈಪ್ ಮಾಡಿ. ಸೊ ಓಕೆ, ಯಾವ್ದಾದ್ರು ಒಂದು ನಿಮ್ ಸಬ್ಜೆಕ್ಟ್ ಯಾವ್ದು ಇರುತ್ತೆ ಅದನ್ನ ಟೈಪ್ ಮಾಡಿ. ಓಕೆ, ಸೊ ಇಲ್ಲಿ ಆಮೇಲೆ ಡೇಟ್ ಆಫ್ ಪಾಸಿಂಗ್ ಅಂತ ಬರುತ್ತೆ. ಸೊ ಡೇಟ್ ಆಫ್ ಪಾಸಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡಿ, ಇಲ್ಲಿ ಮೇಲ್ ಕೊಟ್ಟಿದ್ದಾರೆ. ಸೊ ನಿಮ್ದು ಯಾವ್ದಂತ ನಿಮ್ ಗ್ರಾಜುಯೇಷನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗತ್ತಲ್ಲ ಇದು, ಸೊ ಇದಕ್ಕಿಂತ ಮುಂಚೆ ನಿಮ್ದು ಗ್ರಾಜುಯೇಷನ್ ಮುಗಿದಿರ್ಬೇಕು. ಸೊ ನಾನು ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ಅದ್ರ ಬಗ್ಗೆ ಹೇಳಿದೀನಿ ನೋಡಿ. ಓಕೆ, ಸೊ ಇಲ್ಲಿ ಡೇಟ್ ಆಫ್ ಪಾಸಿಂಗ್ ಅಂತಂದ್ರೆ ಇಲ್ಲಿ ನೀವು ನಿಮ್ದು ಡಿಗ್ರಿದು ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಸೊ ಅದರದ ಡೇಟು ಕೂಡ ಹಾಕ್ಬೋದು. ಇಲ್ಲ ಅಂತಂದ್ರೆ ಕಾನ್ವೆಕೇಶನ್ ಸರ್ಟಿಫಿಕೇಟ್ ಮೇಲೆ ಇರುವಂತ ಡೇಟು ಕೂಡ ನೀವು ಮೆನ್ಷನ್ ಮಾಡ್ಬೋದಾಗಿದೆ. ಸೊ ಇಲ್ಲಿ ನೀಟಾಗಿ ಡೇಟ್ ಮಂತ್ ಇಯರ್ ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್ 19, ಸೊ ಆಗಸ್ಟ್ ಇವಾಗ 2022 ನಲ್ಲಿ ಪಾಸ್ ಔಟ್ ಆಗಿದೆ ಅಂದ್ರೆ ಡೇಟ್ ಇದು ನಿಮ್ಗೆ ಮೆನ್ಷನ್ ಇರುತ್ತೆ ಮಾರ್ಕ್ಸ್ ಕಾರ್ಡ್ ಮೇಲೆ. ಸೊ ಇದ್ರೆ ಈ ತರ. ಆಮೇಲೆ ನಿಮ್ದು ಪರ್ಸೆಂಟೇಜ್ ಎಷ್ಟು ಅಂತ, ಪರ್ಸೆಂಟೇಜ್ ಮೀನ್ಸ್ ಇವಾಗ 67 ಅನ್ಕೊಳ್ಳಿ, 67% ಅಲ್ಲ ಅಂತಂದ್ರೆ ಸೊ ಸೊ ಇಲ್ಲಿ CGPA ಮತ್ತೆ SGPA ಅಂತ ಬರುತ್ತಲ್ಲ ಬೇರೆ ಡಿಗ್ರಿ ಇಂಜಿನಿಯರಿಂಗ್ ಅವ್ರಿಗೆ, ಸೊ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇವಾಗ CGPA ಇದ್ದಿದ್ನ ಪರ್ಸೆಂಟೇಜ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಪರ್ಸೆಂಟೇಜ್ ನ ಹಾಕ್ಬೋದಾಗಿದೆ. ಓಕೆ, ಸೊ ಇಲ್ಲಿ ಫಸ್ಟ್ ಕ್ಲಾಸ್. ಓಕೆ, ಸೊ ಆಮೇಲೆ ಇನ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ ದವ್ರು ಆಗಿದ್ರೆ ಪೋಸ್ಟ್ ಗ್ರಾಜುಯೇಷನ್ ದವರು ಸೊ PG ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಸಬ್ಜೆಕ್ಟ್ ಯಾವ್ದು ಅಂತ ಇಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಇಲ್ಲಿ ಸ್ಪೆಷಲೈಸೇಷನ್ ಯಾವುದು ಅಂತ ಮೆನ್ಷನ್ ಮಾಡಿ. ಸೊ ಇಲ್ಲಿ ಡೇಟ್ ಆಫ್ ಪಾಸಿಂಗು ಮೆನ್ಷನ್ ಮಾಡಿ PGದು. ಸೊ ಇದ್ರೆ PG, ಓಕೆ, ಪರ್ಸೆಂಟೇಜ್ ಮತ್ತೆ ಸೊ ಗ್ರೇಡ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದೇನ್ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಅದೇನ್ ಓಕೆ ನಡೆಯುತ್ತೆ, ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಓಕೆ, ಆಮೇಲೆ ಅದರ್ಸ್ ಇದ್ರೆ ಏನಾದ್ರು ಇದ್ರೆ ಫಿಲ್ ಮಾಡ್ಕೋಬಹುದು. ಸೊ ನಾಟ್ ಮ್ಯಾಂಡೇಟರಿ. ಓಕೆ, ಆಮೇಲೆ ಡೂ ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್? ಓಕೆ, ಎಸ್ ನೋ ಅಂತ ಕೊಟ್ಟರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಡೀಟೇಲ್ಸ್ ಕೇಳೋದಿಲ್ಲ. ಸೊ ಎಸ್ ಅಂತ ಕೊಡ್ಬೇಕಾಗತ್ತೆ. ಸೊ ಡೀಟೇಲ್ಸ್ ಆಫ್ ಕಂಪ್ಯೂಟರ್ ನಾಲೆಜ್ ಅಂತಂದ್ರೆ ಸೊ ನಿಂಗೆ ಯಾವ್ದು ಟೆಕ್ನಾಲಜಿ ಗೊತ್ತು ಕಂಪ್ಯೂಟರ್ ಅಂತಂದ್ರೆ ಇವಾಗ ಸಿ ಲ್ಯಾಂಗ್ವೇಜ್ ಗೊತ್ತಿದ್ರೆ ಸಿ ಲ್ಯಾಂಗ್ವೇಜ್ ಅಂತ ಟೈಪ್ ಮಾಡಿ. ಓಕೆ, ಆಮೇಲೆ ವಿತ್ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ಕೇಳ್ತಾರೆ ಇಲ್ಲ ಆಪ್ಷನ್. ಸೊ ನಾವು ಇವಾಗ ಹೈಸ್ಕೂಲ್ ಅಲ್ಲಿ ಏನಾದ್ರು ಇವಾಗ ಹೈಸ್ಕೂಲ್ ಸ್ಕೂಲ್ ಲೆವೆಲ್ ಅಲ್ಲಿ ಏನಾದ್ರು ನಾವು ನಮ್ದು ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಏನಾದ್ರು ಅಫಿಷಿಯಲ್ ಲ್ಯಾಂಗ್ವೇಜ್ ಇದ್ರೆ ಮಾರ್ಕ್ಸ್ ಕಾರ್ಡ್ ಇದ್ರೆ ಎಸ್ ಕೊಡಿ. ಸೊ ಇಲ್ಲ ಅಂತಂದ್ರೆ ನೋ ಕೊಡಿ. ಓಕೆ, ಸೊ LPT ಇರುತ್ತೆ ನೋ ಕೊಟ್ರೆ. ಸೊ ಇಲ್ಲಿ ಎಸ್ ಅಂತ ಕೊಟ್ರೆ ಸೊ ಕನ್ನಡ ಇರುತ್ತೆ ಲ್ಯಾಂಗ್ವೇಜ್. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಇಫ್ ಫಾರ್ಮರ್ ಎಂಪ್ಲಾಯೀಸ್ ಪ್ರಿವಿಯಸ್ ಏನಾದ್ರು ವರ್ಕ್ ಮಾಡ್ತಿದ್ರೆ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ ಅದ್ರ ಬಗ್ಗೆ ಡೀಟೇಲ್ ಮಾಡಬೇಕು. ಸೊ ಪ್ರೆಸೆಂಟ್ಲಿ ವರ್ಕಿಂಗ್ ಅಂತಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ. ಸೊ ನೋ ಅಂತ ಕ್ಲಿಕ್ ಮಾಡಿದ್ರೆ ಸೊ ನೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಪಿಯರ್ ಆಗುತ್ತೆ. ಸೊ ಇಫ್ ಸೊ ಎಸ್ ಅಂತ ಇದ್ರೆ ಆಮೇಲೆ ಏನಾದ್ರು ಡೀಟೇಲ್ಸ್ ಫಿಲ್ ಮಾಡಿ. ಏನಾದ್ರು ನೀವು ವರ್ಕ್ ಮಾಡ್ತಿದ್ರೆ ಅಥವಾ ಎಕ್ಸ್ಪೀರಿಯನ್ಸ್ ಎಷ್ಟು ಇಯರ್ಸ್ ಇತ್ತು ಅದ್ರ ಬಗ್ಗೆ. ಸೊ ಇವಾಗ ಪ್ರೆಸೆಂಟ್ ಎಂಪ್ಲಾಯ್ ಅಂತಂದ್ರೆ ಕರೆಂಟ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೆ ಸೊ ಇದು ಡೇಟ್ ಅಂಡ್ ಕೇಳೋದಿಲ್ಲ. ಸೊ ಇವಾಗ ಕರೆಂಟ್ಲಿ ನೀವು ಎಷ್ಟು ಇಯರ್ ಇಂದ ವರ್ಕ್ ಮಾಡ್ತಿದ್ದೀರಾ ಡೇಟ್ ಕೇಳುತ್ತೆ. ಸೊ ಆಮೇಲೆ ಎಷ್ಟು ಇಯರ್ಸ್ ಅಂತ ಕೇಳುತ್ತೆ, ಡೆಸಿಗ್ನೇಷನ್ ಕೇಳುತ್ತೆ, ರೀಸನ್ ಆಫ್ ಲಿವಿಂಗ್ ಕೇಳುತ್ತೆ. ಓಕೆ, ಸೊ ಆಮೇಲೆ ಎಕ್ಸ್ಪೀರಿಯನ್ಸ್ ಇಯರ್ ಕೇಳುತ್ತೆ. ಸೊ ಆಲ್ರೆಡಿ ವರ್ಕ್ ಮಾಡ್ತಿರೋರು. ಓಕೆ, ಸೊ 2-3 ಕಂಪ್ನಿ ಬೇರೆ ಬೇರೆ ಕಾರಲ್ಲಿ ಏನಾದ್ರು ವರ್ಕ್ ಮಾಡಿದೀನಿ ಅಂತಂದ್ರೆ ಸೊ ಇಲ್ಲಿ ಆಡ್ ಮೋರ್ ಅಂತ ಕೊಡಿ. ಆಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಫ್ ಮಾಡಿಲ್ಲ ಅಂತಂದ್ರೆ ಸೊ ನೋ ಅಂತ ಕೊಡಿ. ಪ್ರೆಸೆಂಟ್ಲಿ ವರ್ಕಿಂಗ್ ನೋ ಅಂತ ಕೊಡಿ. ಓಕೆ, ಆಮೇಲೆ ಏನು ಇಲ್ಲಿ ಅದರ್ ಡೀಟೇಲ್ಸ್ ಕೇಳುತ್ತೆ. ಸಿ ಏನಾದ್ರು PET ಏನಾದ್ರು ಸೊ ಫಿಸಿಕಲ್ ಟ್ರೈನ್ ಅಂದ್ರೆ ಎಕ್ಸಾಮ್ಸ್ ಇರುತ್ತಲ್ಲ ಇವಾಗ ನಾನು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಹೇಳಿದ್ದೀನಿ ಇದು. ಸೊ ಏನಂದ್ರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಆ ಎಕ್ಸಾಮ್ ನೀನು ಎಷ್ಟಾದ್ರು ಅಪೇರ್ ಆಗ್ಬಿಟ್ರೆ ಸೊ ಅದನ್ನ ಎಸ್ ಅಂತ ಕೊಡ್ಬೋದು. ಇಲ್ಲ ಅಂತಂದ್ರೆ ನಾವು ಕ್ಯಾಟಗರಿಲಿ ಏನ್ ಮಾಡಿರ್ತೀವಿ ಇವಾಗ ಜನರಲ್ ಅಂತ ಸೆಲೆಕ್ಟ್ ಮಾಡಿರೋದ್ರ ಕಾರಣ ಇದೆಲ್ಲ ಡಿಸೆಲೆಕ್ಟ್ ಆಗಿರುತ್ತೆ ಡೈರೆಕ್ಟ್. ಓಕೆ, ಇವಾಗ SC ST ಮತ್ತೆ OBC ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಸೊ ಇಲ್ಲಿ ಅಪಿಯರ್ ಆಗುತ್ತೆ ಈ ಆಪ್ಷನ್ಸ್. ಓಕೆ, ಸೆಂಟರ್ ಟ್ರೈನಿಂಗ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಸೊ ಜನರಲ್ ಆದ್ರೆ ಇದೆಲ್ಲ ಡಿಸೆಲೆಕ್ಟ್ ಆಗಿರುತ್ತೆ. ಸೊ ಇವೇನಾದ್ರೂ ಕೇಸ್ ಇದ್ರೆ ನಿಮ್ಮ ಮೇಲೆ ಏನಾದ್ರು ಡಿಟೆಕ್ಷನ್ ಅಥವಾ ಪ್ರಾಸಿಕ್ಯೂಷನ್ ಸೆಂಟೆನ್ಸ್ ಅಥವಾ ಏನಾದ್ರು ಇದ್ರೆ ಕೇಸ್ ಇದ್ರೆ ಸೊ ಲಾ ಇಂದ ಏನಾದ್ರು ಇದ್ರೆ ಸೊ ಅದು ಎಸ್ ಇದ್ರೆ ಎಸ್ ಮಾಡಿ ಡೀಟೇಲ್ಸ್ ಕೇಳದೆ ಏನಂತ. ಸೊ ನೋ ಇದ್ರೆ ಅಫ್ಕೋರ್ಸ್ ನೋ ಅಂತ. ಓಕೆ, ಸೊ ಇಲ್ಲೇನ್ ಮತ್ತೆ ಲ್ಯಾಂಗ್ವೇಜ್ ಬಗ್ಗೆ ಕೇಳುತ್ತೆ. ಸೊ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಗೊತ್ತಿರ್ತಕ್ಕಂಥ ಲ್ಯಾಂಗ್ವೇಜ್ಗಳು ಯಾವ್ದು ಅಂತಂದ್ರೆ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮತ್ತೆ ಹಿಂದಿ. ಸೊ ಎರಡರಲ್ಲೊಂದು ತಾನೇ ಆಪ್ಷನ್ ಕೊಟ್ಟಿದ್ದಾರೆ ಡೈರೆಕ್ಟ್. ಸೊ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿದ್ವಿ. ಸೊ ನಾವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ರೀಡ್, ರೈಟ್, ಸ್ಪೀಕ್. ಸೊ ಓದಕ್ಕೆ ಮತ್ತೆ ಬರೆಯಕ್ಕೆ ಮಾತಾಡಕ್ಕೂ ಬಂದಿದ್ರೆ ಮೂರು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಜಸ್ಟ್ ಓದಕ್ ಬರುತ್ತೆ ಮತ್ತೆ ಮಾತಾಡಕ್ ಬರುತ್ತೆ, ಬರೆಯಕ್ ಬರಲ್ಲ ಅಂದ್ರೆ ಸೊ ನೀವು ಟಿಕ್ ಮಾಡ್ಬೋದಾಗಿದೆ. ಓಕೆ, ಸೊ ಡಿಪೆಂಡ್ಸ್ ನೋಡಿ ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ವ್ಯಾಲಿಡೇಟ್ ಅಂತ ಕೊಡ್ಬೇಕು. ಈ ಪೇಜ್ ನ ನೋಡಿ ಇಲ್ಲಿ ಈ ಪೇಜ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಯಾವ ಬ್ಯಾಂಕ್ ನ ಪ್ರಿಫರೆನ್ಸ್ ಕೊಡ್ತೀವಿ. ಸೊ ಇವಾಗ
KGB ಫಸ್ಟ್ ಪ್ರಿಫರೆನ್ಸ್ ಕೊಟ್ರೆ ಸೊ KGB, ಆಮೇಲೆ KVGB ನಾವು ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ರೆ KVGB. ಸೊ ಇಲ್ಲ ಅಂತಂದ್ರೆ ನಾನು ಫಸ್ಟ್ KVGB ಕೊಡ್ತೀನಿ ಅಂತಂದ್ರೆ ಸೊ ಅದ್ರ ಮೇಲೆ ಫಸ್ಟ್ ಮಾಡಿದ್ರೆ ಫಸ್ಟ್ ಅದು ಅಪಿಯರ್ ಆಗುತ್ತೆ ಟಿಕ್ ಮಾಡಿದ್ರೆ, ಆಮೇಲೆ KGB ಮಾಡಿದ್ರೆ KGB ಅಪಿಯರ್ ಆಗುತ್ತೆ. ಸೊ ಪ್ರಿಫರೆನ್ಸ್ ನ ನೋಡ್ಕೊಂಡು ಕೊಡಿ, ಓಕೆ. ಸೊ ಪ್ರಿಫರೆನ್ಸ್ ಬಗ್ಗೆ ನಾವು ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಿರ್ತೀವಿ, ಸೊ ಅದ್ರಲ್ಲಿ ಬೇಕಾದ್ರೆ ನೋಡಿ, ಓಕೆ. ಸೊ ಆಮೇಲೆ ಪ್ರಿಫರೆನ್ಸ್ ಕೊಟ್ಟಾದ್ಮೇಲೆ ಏನು ಮತ್ತೆ ವ್ಯಾಲಿಡ್ ಡೀಟೇಲ್ಸ್ ಅಂತ ವ್ಯಾಲಿಡ್ ಯುವರ್ ಡೀಟೇಲ್ಸ್ ಅಂತ ಕೊಡಿ. ಸೊ ಆಮೇಲೆ ವ್ಯಾಲಿಡ್ ಸಕ್ಸಸ್ಫುಲ್ ಅಂತ ಕೊಡಿ, ಆಮೇಲೆ ಓಕೆ ಕೊಡಿ, ಓಕೆ. ಸೊ ವ್ಯಾಲಿಡ್ ಆದ್ಮೇಲೆ ಸೊ ಅದಾದ್ಮೇಲೆ ಈ ಪೇಜ್ ಅಪಿಯರ್ ಆಗುತ್ತೆ. ಸೊ ಇದು ಫಾರ್ಮ್ ಫೈನಲಿ ಒಂದ್ಸರಿ ಚೆಕ್ ಮಾಡಿ, ಇದ್ರಲ್ಲಿ ಎಲ್ಲಾ ಡೀಟೇಲ್ಸ್ ಇರುತ್ತೆ. ನೀವು ಮೇಲ್ ಹೋದ್ರೆ ಗೊತ್ತಾಗುತ್ತೆ ಡ್ರ್ಯಾಗ್ ಮಾಡ್ಕೊಂಡು. ಸೊ ನಾನು ತೋರಿಸ್ಕೊಳ್ಳಲ್ಲಿ ಡೀಟೇಲ್ ಇದೆ ಅಂತ. ಸೊ ಎಲ್ಲಾ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ. ಸೊ ಚೆಕ್ ಮಾಡ್ಕೊಳ್ಳಾದ್ಮೇಲೆ ಈ ಪೇಜ್ ಅಲ್ಲಿ ಏನ್ ಮಾಡಿ, ಇಲ್ಲಿ ಸೊ ಲಾಸ್ಟ್ ಅಲ್ಲಿ ನೋಡಿ, ಐ ಹಿಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ ರೆಡ್, understood and agreed the terms and conditions of the notification for the said post, and all the statements made in the applications are true, complete, or based of my knowledge. ಸೊ ಇದೆಲ್ಲ ಓದ್ಕೊಳ್ಳಿ. ಸೊ ಆಮೇಲೆ ಏನಂತಂದ್ರೆ, ಸೊ ಇಲ್ಲಿ ನೋಡಿ ಅಗ್ರಿ ಕೊಡಿ, ಇಲ್ಲಿ ಅಗ್ರಿ ಕೊಡಿ. ಸೊ ಅಗ್ರಿ ಕೊಟ್ಟಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಐ ಕನ್ಫರ್ಮ್ ದಟ್ ಮೈ ನೇಮ್ ಈಸ್ ಫಿಲ್ಡ್ ಮೀ ಇನ್ ದಿ ಅಪ್ಲಿಕೇಶನ್ ಫಾರ್ಮ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ದಿ ನೇಮ್ ಇನ್ ಮೈ ಐ ಡಿ. ಸೊ ಓಕೆ, ಸೊ ನಮ್ದು ಫೈನಲ್ ನೇಮ್ ಅದೇ ಆಗಿದ್ರೆ ಅದು ಕೊಡಿ. ಇಲ್ಲ ಅಂತಂದ್ರೆ ದಿಸ್ ಇಸ್ ಅ ಚೇಂಜ್ ಇನ್ ಮೈ ನೇಮ್ ಅಂಡ್ there is a change in my name and I will bring document proof for the same at the time of examinations. ಸೊ ಇದು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಹೆಸರು ಏನಾದ್ರು ಚೇಂಜ್ ಆಗಿದ್ರೆ ಅಂತಂದ್ರೆ ಅದನ್ನ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಾಗುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಚೇಂಜ್ ಇಲ್ಲ ಅಂತಂದ್ರೆ ಸೊ ಇದು ಓಕೆ ಕೊಡ್ಬೇಕಾಗಿರುತ್ತೆ. ಸೊ ಓಕೆ ಅಂದ್ಮೇಲೆ ಫೈನಲ್ ಆಗಿ ಇಲ್ಲಿ ನೀವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಾಗ, ಸೊ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಾಗ ಕ್ಲಿಕ್ ಮಾಡಿದಾಗ ಸೊ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಇಲ್ಲಿ ಮೇಲ್ಗಡೆ ಎರಡು ರಿಜಿಸ್ಟ್ರೇಷನ್ ಓಕೆ ಕೊಟ್ಟಾಗ ನೀವು ಮೇಲ್ಗಡೆ ಎರಡು ಟೋಗಲ್ ನೋಟಿಫಿಕೇಶನ್ಸ್ ಬರುತ್ತೆ ಕನ್ಫರ್ಮ್ ಅಂತ. ಸೊ ಎರಡೂನು ಓಕೆ ಓಕೆ ಕೊಟ್ಟಾದ್ಮೇಲೆ ಸೊ ಈ ಪೇಜ್ ಅಪಿಯರ್ ಆಗುತ್ತೆ. ಸೊ ಇಲ್ಲಿ ನೀವು ಲೆಫ್ಟ್ ಥಂಬ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಲೆಫ್ಟ್ ಥಂಬ್ನ ಅಪ್ಲೋಡ್ ಮಾಡಿದ್ಮೇಲೆ ಚೂಸ್ ಫೈಲ್ ಸೆಲೆಕ್ಟ್ ಮಾಡಿ. ಸೊ ಚೂಸ್ ಫೈಲ್ ಇಂದ ನೀವು ಫೈಲ್ ಇಂದ ಥಂಬ್ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಆಮೇಲೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಕೂಡ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಆಮೇಲೆ ಸೆಕ್ಯೂರಿಟಿ ಕೋಡ್ ಅಪ್ಲೈ ಮಾಡಿದ್ಮೇಲೆ ನೀವು ಸೇವ್ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ನಿಮ್ಗೆ ಈ ಪೇಜ್ ಓಪನ್ ಆಗಿ ಇಲ್ಲಿ ಟೋಟಲ್ ಅಮೌಂಟ್ ತೋರಿಸುತ್ತೆ, ಇಲ್ಲಿ ಫೈನಲ್ ಅಮೌಂಟ್. ಸೊ ಇಲ್ಲಿ ನೀವು ಈ ಕ್ಯಾಪ್ಚಾ ಕೋಡ್ ನ ಸೆಕ್ಯೂರಿಟಿ ಕೋಡ್ ನ ಟೈಪ್ ಮಾಡಿದ್ರೆ ಸಬ್ಮಿಟ್ ಅಂತ ಕೊಟ್ರೆ ಸೊ ಈ ತರ ಡೀಟೇಲ್ಸ್ ಕೇಳುತ್ತೆ. ಸೊ ಯಾವ ಥ್ರೂ ಅಮೌಂಟ್ ಪೇ ಮಾಡ್ತೀವಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡೆಬಿಟ್ ಬ್ಯಾಂಕ್, ಇಂಟರ್ನೆಟ್ ಬ್ಯಾಂಕ್ ಆರ್ QR ಕೋಡ್ ಇಂದ ಮಾಡಿದ್ರೆ, ಸೊ ಭೀಮ್ ಅಂತ ಮಾಡಿದ್ರೆ ಮೇಕ್ ಪೇಮೆಂಟ್ ಅಂತ ಕೊಟ್ರೆ ಸೊ ಇಲ್ಲಿ ಪ್ರೊಸೀಡ್ ವಿತ್ ದ ಪೇಮೆಂಟ್ ಅಂತ ಕೊಡಿ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸೊ ನೀವು QR ಕೋಡ್ ಇಂದಾನು ಕೂಡ ಪೇ ಮಾಡ್ಬೋದು. ಸೊ ಇಲ್ಲ ಅಂತಂದ್ರೆ ಸೊ UPI ID ಯೂಸ್ ಮಾಡಿ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಸೊ ಫೈನಲಿ ಏನಾಗುತ್ತೆ ಅಂತಂದ್ರೆ ಟೋಟಲಿ ನೀವು ಪೇ ಮಾಡಿದ್ಮೇಲೆ ಏನಾಗುತ್ತೆ, ಸೊ ಒಂದು ರೆಫರೆನ್ಸ್ ಐಡಿನೂ ಸಿಗುತ್ತೆ. ಸೊ ನಮ್ದು ಇಮೇಲ್ ಐಡಿಗೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ಗೆ ಮೆಸೇಜು ಬರುತ್ತೆ. ಓಕೆ, ಸೊ ಅದನ್ನ ಅದಾದ್ಮೇಲೆ ಫೈನಲಿ ಪೇಮೆಂಟ್ ಆದ್ಮೇಲೆ ರಿಸಿಪ್ಟ್ ಬರುತ್ತೆ. ರಿಸಿಪ್ಟ್ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ ಒಂದ್ ಕಡೆ. ಸೊ ಅದಾದ್ಮೇಲೆ ಇನ್ನೊಂದ್ಸರಿ ಏನ್ ಮಾಡಿ ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ನ ಒಂದ್ಸರಿ ಕಂಪ್ಲೀಟ್ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಸೊ ದಟ್ಸ್ ಕಂಪ್ಲೀಟ್. ಓಕೆ, ಅದು ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಪ್ರೊಸೆಸ್ ಮುಗಿಯುತ್ತೆ. ಓಕೆ, ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ರಿಲೇಟೆಡ್ ಟು ಅಪ್ಲಿಕೇಶನ್ ಯಾವ ತರ ಫಿಲ್ ಮಾಡೋ ಅಂತ. ಸೊ ಏನೇ ಯಾವ್ದಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರಿ. ಸೊ ಶೇರ್ ಮಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಸೊ ಕರ್ನಾಟಕದ ಆಸ್ಪಿರೆಂಟ್ಸ್ಗೆ. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.